ನಮಸ್ತೆ ಸ್ಟೂಡೆಂಟ್ಸ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಎರಡನೇ ಯೂಟ್ಯೂಬ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೊದಲೇ ತಿಳಿಸಿದಂತೆ ಸ್ಕೋರ್ 90+ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇನ್ 10th ಬೋರ್ಡ್ ಎಕ್ಸಾಮು. ಇದು ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ಗೆ 10th ಬೋರ್ಡ್ ಎಕ್ಸಾಮಲ್ಲಿ ಹೇಗೆ 90+ ಇನ್ ಬೋತ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸಲ್ಲಿ ಸ್ಕೋರ್ ಮಾಡೋದು ಹೇಗಂತ ಪ್ಲೇ ಲಿಸ್ಟನ್ನು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಹಿಂದಿನ ಕ್ಲಾಸಲ್ಲಿ. ಆ್ಯಸ್ ಪ್ರಾಮಿಸ್ಡ್ ಅರ್ಲಿಯರ್ ಇವಾಗ ಏನು ಮಾಡ್ತಾ ಇದ್ದೇನೆ ಕೇಳಿದ್ರೆ, ಫಸ್ಟಿಗೆ ನಾನು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕೆ ನಿಮಗೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ಅಂತಲ್ಲ, ಬಟ್ ನಿಮಗೆ ಸ್ವಲ್ಪ ನಿಮಗೆ ನಂಬಿಕೆ ಬರಲಿ ಅಂತ ಒಂದು ಕಾರಣದಿಂದ ಈ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡಿ, ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಸ್ನೇಹಿತರ, ವಿದ್ಯಾರ್ಥಿಗಳೇ, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿದ್ದೇನೆ 6362324224. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇದೆ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಪ್ರೀವಿಯಸ್ಲಿ ಅದನ್ನು ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಅಂತ ಇದ್ದಿತ್ತು 5 years ಬ್ಯಾಕ್. ಅದನ್ನೀಗ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಆಗಿ ಕನ್ವರ್ಟ್ ಮಾಡಿ ಆನ್ಲೈನಿಗೆ ಬರ್ತಾ ಇದ್ದಾವೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು, ಏನೇ ಡೌಟ್ಸ್ ಇದ್ರು ಕೂಡ ಈ ನಂಬರ್ಗೆ ನೀವು ಅಟ್ ಎನಿ ಟೈಮ್ ಟೆಕ್ಸ್ಟ್ ಮಾಡ್ಬೋದು. ನೀವು ಟೆಕ್ಸ್ಟ್ ಮಾಡಿ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ, ನಿಮ್ಮ ಹೆಸರನ್ನ ಫಸ್ಟ್ ನಮಗೆ ಟೆಕ್ಸ್ಟ್ ಮಾಡಿ ಎಷ್ಟನೇ ಕ್ಲಾಸ್ ಅಂತ ಹೇಳಿ. ಅದಾದ ನಂತರ ನಿಮ್ಗೊಂದು ಟೈಮನ್ನು ನಾನು ಶೆಡ್ಯೂಲ್ ಮಾಡ್ತೇನೆ. ಆ ಟೈಮಲ್ಲಿ ನಿಮ್ಮ ಪ್ರಾಬ್ಲಮ್ಸನ್ನು ಒನ್ ಆನ್ ಒನ್ ಅಂತ ಹೇಳಿದರೆ ನಿಮಗೆ ಡೈರೆಕ್ಟಾಗಿ ನಾನು ವಿಡಿಯೋ ಕಾಲ್ ಮಾಡ್ತೇನೆ. ವಿಡಿಯೋ ಕಾಲ್ ಮೀನ್ಸ್ ವಿಡಿಯೋ, ಈಗ ಝೂಮ್ ಆ್ಯಪಲ್ಲಿ ನಿಮ್ಮನ್ನು ಕನೆಕ್ಟ್ ಮಾಡಿ ಅದ್ರ ಥ್ರೂ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡ್ತೇನೆ. ಆಯಿತಾ? ಇಟ್ ಈಸ್ ಫಾರ್ ಫ್ರೀ. ಆಯಿತಾ? ಇದೊಂದು ಹೇಳಬೇಕಿತ್ತು. ಈಗ ನೆಕ್ಸ್ಟ್ ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ಚಾಪ್ಟರ್ ಯಾವುದಂತ ಕೇಳಿದರೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಆ್ಯಂಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಆವರೇಜ್ ವೆಯ್ಟೇಜ್ ಮಿನಿಮಮ್ 8 marks ಬಂದೇ ಬರುತ್ತೆ. 7 to 8 ಫಿಕ್ಸ್ಡ್ ಕ್ವಶನ್ ಇದೆ. 7 to 8 marks ಫಿಕ್ಸ್ಡ್ ಕ್ವಶನ್ ಈ ಚಾಪ್ಟರಿಂದ ಬಂದೇ ಬರುತ್ತೆ. ಒನ್ ಆಫ್ ದ ಈಸಿಯೆಸ್ಟ್ ಒನ್. 2023 ಮಾಡಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್, ಬೋರ್ಡ್ ಕ್ವಶನ್ ಪೇಪರ್ ಆ್ಯಂಡ್ ಸಪ್ಲಿಮೆಂಟರಿ ಕ್ವಶನ್ ಪೇಪರ್ 2023 ಅದು ಎಲ್ಲದರಲ್ಲೂ ನೋಡಿದಾಗ 1 MCQ ಕಾಮನ್ ಆಗಿದೆ. ಯಾವುದರಿಂದ? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ಹಾಗೆ 1 marks ಕ್ವಶನ್ ಆಲ್ಮೋಸ್ಟ್ ಕಾಮನ್ ಆಗಿದೆ. ಪ್ರಿಪರೇಟರಿಯಲ್ಲಿ ಒಂದು ಕೇಳಲಿಲ್ಲ, ಬಟ್ ಸ್ಟಿಲ್ 1 marks ಕ್ವಶನ್ ಕೂಡ ಕಾಮನ್ ಆಗಿದೆ. ಅದೇ ಥರ 4 marks ಫಿಕ್ಸ್ಡ್ ಕ್ವಶನ್ ಶ್ಯೂರ್. ಅದು ಯಾವುದ್ರ ಮೇಲೆ ಕೇಳ್ತಾರೆ ಕೇಳಿದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಗ್ರಾಫ್ ಮೇಲೆ ಕೇಳ್ತಾರೆ. ಇದರಿಂದ 4 marks ಅಂತ ಫಿಕ್ಸ್ಡ್ ಕ್ವಶನ್. 2 marks ನೋಡಿ, 2 2 2 2 4 2 1 ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್. 7 marks ಅಂತೂ ನಿಮಗೆ ಈ ಚಾಪ್ಟರಿಂದ 100% ಬಂದೇ ಬರುತ್ತೆ. ಆಯಿತಾ? 8 marks ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದೇ ರೀತಿ 2024 ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ರು ಕೂಡ ಅದರಲ್ಲೂ ಕೂಡ 7 marks ಕೇಳಿದ್ದಾರೆ. MCQ 1 + 2 + 4. ಆಯಿತಾ? 4 + 2 6, ಸಾರಿ 8 marks ಕೇಳಿದ್ದಾರೆ. 4 + 2 6, 6 + 1 7, 7 + 1 8. ಅಂದರೆ ಆನ್ ಆನ್ ಆವರೇಜ್ ನಾನಿಲ್ಲಿ 7 ಅಂತ ಬರ್ದಿದ್ದೀನಿ, ಇಟ್ ಶುಡ್ ಬಿ 8. ಓಕೆ, ಸೊ 8 marksನ ಕೇಳ್ತಾರೆ. ಅಂದರೆ 7 ಅಂತೂ ಮಿನಿಮಮ್ ಪಕ್ಕ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ. ಆಯಿತಾ? ಈ ಚಾಪ್ಟರಲ್ಲಿ ನಿಮಗೆ ಫಾರ್ಮುಲಾ ಇದೆ ನೋಡಿ. ಈ ಫಾರ್ಮುಲಾ ಬೇಸಿಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೋಡಿ, ಇಕ್ವೇಷನ್ ಕೊಟ್ಟಿರ್ತಾರೆ, 2 ಇಕ್ವೇಷನ್ ಕೊಟ್ಟಿರ್ತಾರೆ. ಆ 2 ಇಕ್ವೇಷನ್ ನಾನು ಜನರಲ್ ಫಾರ್ಮಲ್ಲಿ ಬರೆದಾಗ, ಜನರಲ್ ಫಾರ್ಮಲ್ಲಿ ಅದನ್ನು ಕಂಪ್ಯಾರಿಸನ್ ಮಾಡಿದಾಗ a1x + b1y + c1 = 0 ಅಂದರೆ 2 ಇಕ್ವೇಷನ್ಸ್ ಕೊಟ್ಟಿರ್ತಾರೆ, ದಟ್ ಈಸ್ y. ಹಾಗೆ a2x + b2y + c2 = 0. ಅದರಲ್ಲಿರುವ a1 ಮತ್ತು a2 ತಗೊಳ್ತಾರೆ. ಫಸ್ಟ್ ನಂಬರ್ನ ಕೊಯಿಫಿಷಿಯಂಟ್ ಆಫ್ x ಅಂತ ಕರೀತಾರೆ. ಹಾಗೆ ಕೊಯಿಫಿಷಿಯಂಟ್ ಆಫ್ y ಅನ್ನು b1 ಅಂತ ಕರೀತಾರೆ. ಕೊಯಿಫಿಷಿಯಂಟ್ ಆಫ್ y ಸೆಕೆಂಡ್ ಇಕ್ವೇಷನ್ ಅಲ್ಲಿ b2 ಅಂತ ಕರೀತಾರೆ. ದಿಸ್ ಇಸ್ ಕಾನ್ಸ್ಟೆಂಟ್ ಟರ್ಮ್. ಅದನ್ನು ತಗೊಳ್ತಾರೆ. ಅದನ್ನು ಕಂಪ್ಯಾರಿಸನ್ ಮಾಡಿ, ರೇಷಿಯೋಸ್ ಅನ್ನು ಕಂಪ್ಯಾರಿಸನ್ ಮಾಡಿ ಅಕಾರ್ಡಿಂಗ್ ಟು ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಅದು ಇಂಟರ್ಸೆಕ್ಟಿಂಗ್ ಲೈನ್ಸಾ, ಕೋಇನ್ಸಿಡೆಂಟ್ ಲೈನ್ಸಾ, ಪ್ಯಾರಲಲ್ ಲೈನ್ಸಾ ಅಂತ ಅದನ್ನ ಡಿಸೈಡ್ ಮಾಡ್ತಾರೆ. ಹಾಗೆ ಅದರ ಅಲ್ಜಿಬ್ರಿಕ್ ಸೊಲ್ಯೂಷನ್ ಅಂದರೆ ಆ ಇಕ್ವೇಷನ್ಗೆ 1 ಸೊಲ್ಯೂಷನ್ ಇದೆಯಾ, ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದೆಯಾ, ಆರ್ ಸೊಲ್ಯೂಷನ್ಸೇ ಇಲ್ವಾ, ಅದನ್ನು ಕೂಡ ನಾವು ಇದರಿಂದ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಕನ್ಸಿಸ್ಟೆಂಟ್ ಆ್ಯಂಡ್ ಡಿಪೆಂಡೆಂಟ್, ಇನ್ಕನ್ಸಿಸ್ಟೆಂಟ್. 100% ಈ ಫಾರ್ಮುಲಾದ ಮೇಲೆ 1 or 2 marks ಫಿಕ್ಸ್ಡ್ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಅಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ನ ಬಿಡಬೇಡಿ. ಈ ಫಾರ್ಮುಲಾವನ್ನು ನೀವು ಕಲೀಲೇಬೇಕು. ಆಯಿತಾ? ಈ ಫಾರ್ಮುಲಾವನ್ನು ಕಲ್ತ್ರೆ 100% ನಿಮ್ಮ 1 ಅಂತ ಫಿಕ್ಸ್ಡ್ ಕ್ವಶನ್ 2 marks ಬರ್ಬೋದು. ಆಯಿತಾ? 1 or 2 marks ಬರುವಂಥ ಚಾನ್ಸಸ್ ಇದೆ. ಸೊ ಈ ಫಾರ್ಮುಲಾ ಕಲೀಲೇಬೇಕು. ಇದರಲ್ಲಿರೋ ಫಾರ್ಮುಲಾ ಇದು ಒಂದೇ, ಇದನ್ನೊಂದು ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಆಯಿತಾ?
ಈಗ ನಾನೇನ್ ಮಾಡ್ತಾ ಇದ್ದೇನೆ ಕೇಳಿದ್ರೆ ಫಾರ್ಮುಲಾ ಲಿಸ್ಟ್ ಆಯ್ತಲ್ಲ, ಇದನ್ನ ಸೈಡಲ್ಲಿ ಇಟ್ಕೊಳ್ತೇನೆ. ಈಗ ಒಂದೊಂದೇ ಕ್ವಶನ್ ಅನ್ನ ಪ್ರೀವಿಯಸ್ ಇಯರ್ಸ್ ಅಲ್ಲಿ, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ, ಪ್ರಿಪರೇಟರಿಯಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅದೆಲ್ಲದನ್ನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಆಯ್ತಾ. ಕೆಲವೊಂದು ಆ ಕ್ವಶನ್ಸ್ ಅನ್ನ ನಿಮ್ ಮುಂದೆ ಮಾಡ್ತಾ ಇದ್ದೇನೆ ಆಯ್ತಾ. ನಿಮ್ಗೊಂದು ಐಡಿಯಾ ಬರುತ್ತೆ ಈ ಚಾಪ್ಟರ್ ಇಂದ ಏನ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಆಲ್ಮೋಸ್ಟ್ ಇದೇ ರಿಪೀಟ್ ಆಗುತ್ತೆ, ಆಲ್ಮೋಸ್ಟ್ ಅಲ್ಲ 100% ಇದೇ ರಿಪೀಟ್ ಆಗುತ್ತೆ. ಕ್ವಶನ್ಸ್ ನಂಬರ್ಸ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು, ಸ್ವಲ್ಪ ಟೈಪ್ ಚೇಂಜ್ ಆಗ್ಬೋದು, ಬಿಟ್ರೆ ಸೇಮ್ ಕ್ವಶನ್ಸ್ ಬರ್ಬೋದು ಆಯ್ತಾ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈಗ ಫಸ್ಟ್ ಕ್ವಶನ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದು MCQ ಕ್ವಶನ್ ಆಯ್ತಾ. ಇಲ್ಲಿ MCQ ಮತ್ತೆ 1 ಮಾರ್ಕ್ ಪ್ರಾಬ್ಲಮ್ಸ್ ಎರಡನ್ನೂ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಬೋತ್ ಆರ್ ಸೇಮ್ ಅಲ್ಲ. MCQ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, ಚಾಯ್ಸ್ ಕೊಟ್ಟಿರ್ತಾರೆ. ಬಟ್ ಇನ್ 1 ಮಾರ್ಕ್ಸ್ ಅಲ್ಲಿ ಚಾಯ್ಸ್ ಕೊಟ್ಟಿರೋದಿಲ್ಲ. ಬಟ್ ಒನ್ ಅಂಡ್ ದ ಸೇಮ್ ಮೆಥಡ್ ಎರಡರಲ್ಲೂ ಕೂಡ ಸೇಮ್ ಆಗಿರುತ್ತೆ. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ನೋಡಿ, ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಇಕ್ವೇಶನ್ 4x plus 5y minus 10 is equals to 0 and 8x plus 10y plus 20 is equals to 0. ಅಂದ್ರೆ ಎರಡು ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಈ ಲೈನ್ಸ್ ಗಳು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ಲೈನ್ಸ್ ರಿಪ್ರೆಸೆಂಟೆಡ್ ಬೈ, ಇದರಿಂದ ಇದು ಏನನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ, ಇಂಟರ್ಸೆಕ್ಟಿಂಗ್ ಲೈನ್ಸಾ, ಪರ್ಪೆಂಡಿಕ್ಯುಲರ್ ಲೈನ್ಸಾ, ಆರ್ ಎಲ್ಸ್ ಕೋಇನ್ಸಿಡೆಂಟ್ ಲೈನ್ಸಾ, ಆರ್ ಪ್ಯಾರಲಲ್ ಲೈನ್ಸ್ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಆಯ್ತಾ. ಅಂದ್ರೆ ನಾವು ಫಾರ್ಮುಲಾವನ್ನು ನೋಡಿದಾಗ ನೋಡಿ, ಇಂಟರ್ಸೆಕ್ಟಿಂಗ್ ಲೈನ್ಸಾ, ಕೋಇನ್ಸಿಡೆಂಟ್ ಲೈನ್ಸಾ, ಆರ್ ಪ್ಯಾರಲಲ್ ಲೈನ್ಸಾ ಹೇಗೆ ಡಿಸೈಡ್ ಮಾಡ್ತೇವೆ, ಇದ್ರ ಬೇಸಿಸ್ ಮೇಲೆ ಅಲ್ವಾ. A1/A2 is not equals to B1/B2 ಆದ್ರೆ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. A1/A2 is equals to B1/B2 is equals to C1/C2 ಆದ್ರೆ ದೇ ಆರ್ ಕೋಇನ್ಸಿಡೆಂಟ್ ಲೈನ್ಸ್. A1/A2 is equals to B1/B2 is not equals to C1/C2 ಆದ್ರೆ ದೇ ಆರ್ ಪ್ಯಾರಲಲ್ ಲೈನ್ಸ್. ಅಂದ್ರೆ ನಾವು ಇದನ್ನ ಡಿಸೈಡ್ ಮಾಡ್ಬೇಕಂದ್ರೆ ಬೇಸಿಕ್ ಥಿಂಗ್ ಏನ್ ಹೇಳಿ, ಇದನ್ನ ಮಾಡಲೇಬೇಕು ರೈಟ್. ಯಾವುದೇ ಕೇಳಲಿ, ಅವರು ಅಲ್ಜಿಬ್ರಿಕ್ ಸೊಲ್ಯೂಷನ್ ಕೇಳಿದ್ರ, ವಿಚ್ ಆಸ್ ಯುನಿಕ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಯಾವುದೇ ಕ್ವಶನ್ಸ್ ಕೇಳಿ, ಕನ್ಸಿಸ್ಟೆಂಟಾ, ಇನ್ಕನ್ಸಿಸ್ಟೆಂಟಾ, ಡಿಪೆಂಡೆಂಟಾ, ಏನೇ ಕ್ವಶನ್ ಕೇಳಿದ್ರು ಫಾರ್ಮುಲಾ ಇಸ್ ಬೇಸಿಕ್ ಥಿಂಗ್ ಇಸ್ ಸೇಮ್, ದಿಸ್ ಥಿಂಗ್ ಇಸ್ ಸೇಮ್ ಅಲ್ವಾ. ಈಗ ನಾನು ಇಲ್ಲಿ ಫಸ್ಟ್ ಏನ್ ಮಾಡ್ತೇನೆ ಕೇಳಿದ್ರೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್. ಇಲ್ಲಿ ನೋಡಿ 4x plus 5y minus 10 is equals to 0 ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದನ್ನ ತಗೊಳ್ತೇನೆ ನಾನು. ಇದನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ, ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕಂಪೇರ್ ಮಾಡಿ ನೋಡೋಣ. ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ್ದು ಹೇಳಿ ನಮ್ದು, A1x plus B1y plus C1 is equals to 0 ಅಲ್ವಾ. ಇನ್ನೊಂದು ಇಕ್ವೇಶನ್ ತಗೊಳ್ತಾ ಇದ್ದೇನೆ. ಇನ್ನೊಂದು ಇಕ್ವೇಶನ್ ಯಾವ್ದು ಹೇಳಿ, 8x plus 10y plus 20 is equals to 0 ಅಲ್ವಾ. ಸೊ ಇದನ್ನ ತಗೊಳ್ತಾ ಇದ್ದಾನೆ. ಇದನ್ನ ಯಾವುದಕ್ಕೆ ಇದು ಮಾಡೋಣ, ಕಂಪ್ಯಾರಿಸನ್ ಮಾಡೋಣ. A2x plus B2y plus C2 is equals to 0 ಅಲ್ವಾ. ಕಂಪೇರ್ ಮಾಡಿದಾಗ ಇಲ್ಲಿ ನೋಡಿ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, A1 ಪ್ಲೇಸ್ ಅಲ್ಲಿ ಏನಿದೆ 4 ಇದೆ, y ಪ್ಲೇಸ್ ಅಲ್ಲಿ y ಇದೆ, B1 ಪ್ಲೇಸ್ ಅಲ್ಲಿ ಏನಿದೆ 5 ಇದೆ, C1 ಪ್ಲೇಸ್ ಅಲ್ಲಿ ಏನಿದೆ ನೋಡಿ, ವಿತ್ ಸೈನ್ ಹೇಳಬೇಕು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು A1 ಅನ್ನ ಪ್ಲಸ್ 4 ಆಕ್ಚುಲಿ, ಸೊ 4 ಅಂತ ಬರೀತೇನೆ, ಪ್ಲಸ್ ಅಲ್ವಾ. ಹಾಗೆ B1 ಅನ್ನ 5 ಅಂತ ತಗೊಳ್ತೇನೆ, ಪ್ಲಸ್ 5, ಬಟ್ ಪ್ಲಸ್ ಅನ್ನು ಮೆನ್ಷನ್ ಮಾಡಬೇಕಾಗಿದ್ದ ಅಗತ್ಯ ಇರೋದಿಲ್ಲ ಅಲ್ವಾ. ಸೊ C1 ನ ಏನಂತ ತಗೊಳ್ತಾ ಇದ್ದೇನೆ, -10 ಅಂತ ತಗೊಳ್ತಾ ಇದ್ದೇನೆ. ಮೈನಸ್ ಅಂತ ಬಂದ್ರೆ ಅದನ್ನ ವಿತ್ ಸೈನ್ ತಗೊಳ್ಬೇಕು ಆಯ್ತಾ. ಅದೇ ತರ A2 ಏನಾಗಿದೆ ನೋಡಿ, A2 ಪ್ಲೇಸ್ ಅಲ್ಲಿ ಏನಿದೆ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಇಲ್ಲಿ ನೋಡಿ A2 ಪ್ಲೇಸ್ ಅಲ್ಲಿ 8 ಇದೆ. ಓಕೆ, B2 ಪ್ಲೇಸ್ ಅಲ್ಲಿ ಏನಿದೆ +10 ಇರೋದು, ಬಟ್ 10 ಇಟ್ಸ್ ಫೈನ್. C2 ಪ್ಲೇಸ್ ಅಲ್ಲಿ ಏನಿದೆ 20 ಇದೆ ಅಲ್ವಾ. ಇದನ್ನ ಬರ್ಕೊಂಡ್ರಿ ಆಯ್ತಾ. ಇದಾದ್ಮೇಲೆ ನಾನು ಹೇಳಿದೆ ಬೇಸಿಕ್ ಥಿಂಗ್ ಏನು ಹೇಳಿ, ನೀವು ಅದನ್ನ ಕಂಪೇರ್ ಮಾಡೋದು, ಫಾರ್ಮುಲಾಕ್ ಹಾಕೋದು. ಏನೀಗ ನಮ್ದೀಗ ಇದ್ರದ್ದು ಪ್ರಕಾರ ಫಾರ್ಮುಲಾ ಏನು ಬರುತ್ತೆ, ಫಾರ್ಮುಲಾ ಏನಂತ ಕೇಳಿದ್ರೆ A1/A2 ನೀವು ಮಾಡುವಾಗ ಏನು ಮಾಡ್ಬೇಕಂತ ಕೇಳಿದ್ರೆ ಸ್ಟೂಡೆಂಟ್ಸ್, A1/A2 ನೀವು ಮಾಡಲೇಬೇಕು. ಲೈಕ್ ನಾನು ಈ ಫಾರ್ಮುಲಾ ಲಿಸ್ಟ್ ಇಲ್ಲೇ ಇಟ್ಕೊಂಡಿರ್ತೇನೆ. A1/A2 ಮಾಡಲೇಬೇಕು. ಸಾರಿ, 1 ಸೆಕೆಂಡ್. A1/A2, ಹಾಗೆ ಇನ್ನೊಂದು ಯಾವುದು B1/B2, ಇನ್ನೊಂದು ಯಾವುದು C1/C2. ಸರಿಯಾ, ಇವು ಮೂರನ್ನು ಮಾಡಲೇಬೇಕು. ನಾನು ಮಾಡ್ತಾ ಇದ್ದೆ ನೋಡಿ. A1/A2, A1 ಅಂದ್ರೆ ನಮ್ಗೆ ಗೊತ್ತಿದೆ 4, ಸಬ್ಸ್ಟಿಟ್ಯೂಟ್ ಮಾಡಿ. A2 ಅಂದ್ರೆ 8, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. B1 ಅಂದ್ರೆ 5, B2 ಅಂದ್ರೆ 10, C1 ಅಂದ್ರೆ -10 ವಿತ್ ಸೈನ್, ನೆಗೆಟಿವ್ ಇದ್ರೆ ವಿತ್ ಸೈನ್ ಸಬ್ಸ್ಟಿಟ್ಯೂಟ್ ಮಾಡಿ ವಿದ್ಯಾರ್ಥಿಗಳೇ. 4 1 4 1 4 2 ರೈಟ್. ದಿಸ್ ಇಸ್ 1/2. ಓಕೆ, ಸೊ ಮತ್ತೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 5 1 5 2 ದಿಸ್ ಇಸ್ ಅಗೇನ್ 1/2. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 10 1 10 2
ಸೊ -1/2 ಆಗುತ್ತೆ ಅಲ್ವಾ. ನೀವು ಆನ್ಸರ್ಸನ್ನು ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು 1/2 ಬಂದಿದೆ ಅಂದರೆ A1/A2 1/2 ಬಂದಿದೆ ಅಲ್ವಾ. A1/A2 ಇಸ್ ಈಕ್ವಲ್ಸ್ ಟು ನೋಡಿ B1/B2 ಆನ್ಸರ್ ಏನು ಬಂದಿದೆ ನಮಗೆ 1/2 ಬಂದಿದೆ. ಸೊ ಇಸ್ ಈಕ್ವಲ್ಸ್ ಟು ಅಲ್ಲ, ಎರಡರದ್ದು ಆನ್ಸರ್ ಕೂಡ 1/2 ಬಂದಿದೆ ಅಲ್ವಾ. C1/C2 ನೋಡೋಣ ವೆದರ್ ಇಟ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಈಕ್ವಲ್ಸ್ ಟು ಅಂತ. C1/C2 1/2 ಕರೆಕ್ಟ್, ಬಟ್ ಸೈನ್ ನೋಡಿ ನೆಗೆಟಿವ್ ಇದೆ. ಸೊ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು. ಯಾಕಂತ ಕೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಏನು ಬಂದಿದೆ ನೋಡಿ 1/2 ಇಸ್ ಈಕ್ವಲ್ಸ್ ಟು 1/2 ಬಟ್ -1/2 ಈಕ್ವಲ್, ಇಟ್ ಇಸ್ ನಾಟ್ ಈಕ್ವಲ್ಸ್ ಟು -1/2. ಸೊ ಇದಲ್ಲ. ಸೊ ಅಂದ್ರೆ ನಮ್ಮ ಫಾರ್ಮುಲಾ ಏನಂತ ಗೊತ್ತಾಯ್ತು, A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ನಾಟ್ ಈಕ್ವಲ್ಸ್ ಟು C1/C2. ಈಗ ಫಾರ್ಮುಲಾ ಲಿಸ್ಟ್ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ನಾಟ್ ಈಕ್ವಲ್ಸ್ ಟು C1/C2. ಆನ್ಸರ್ ಏನಾಗುತ್ತೆ, ಇಟ್ಸ್ ಅ ಪ್ಯಾರಲಲ್ ಲೈನ್ಸ್ ಅಲ್ವಾ. ಅವ್ರ ಕ್ವಶನ್ ಕೇಳಿದ್ರೆ ಪ್ಯಾರಲಲ್ ಲೈನ್ಸಾ, ಪರ್ಪೆಂಡಿಕ್ಯುಲರ್ ಲೈನ್ಸಾ, ಇಂಟರ್ಸೆಕ್ಟಿಂಗ್ ಲೈನ್ಸಾ, ಕೋಇನ್ಸಿಡೆಂಟ್ ಲೈನ್ಸ್ ಅಂತ. ಇಟ್ ಈಸ್ ಅ ಪ್ಯಾರಲಲ್ ಲೈನ್ಸ್. ಗೊತ್ತಾಯ್ತಾ. ಇದೇ ಕ್ವಶನ್ ನ ಕೊಟ್ಟು ವೆದರ್ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ದ ಇಕ್ವೇಶನ್ ಹ್ಯಾಸ್ ಅಂತ ಕೇಳಿದಾಗ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಬರಿಬಹುದು ಅಲ್ವಾ. ಅದೇ ವೆದರ್ ಇಟ್ಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್, ಅವಾಗ ಇನ್ಕನ್ಸಿಸ್ಟೆಂಟ್ ಅಂತ ಬರಿಬಹುದು. ಎಲ್ಲದಕ್ಕೂ ಮೆಥಡ್ ಸೇಮ್ ಸ್ಟೂಡೆಂಟ್ಸ್, ಆಯ್ತಾ. ಹೋಪ್ ಎಲ್ಲರೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇವಾಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ ಸೆಕೆಂಡ್ ಪ್ರಾಬ್ಲಮ್ಸ್ ಏನಂತ ಕೇಳಿದ್ರೆ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಅಗೇನ್ ಅದೇ ಅಲ್ವಾ, ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಏನ್ ಮಾಡ್ತೀರಾ, ಫಸ್ಟಿಗೆ x + 2y -4 ಇಸ್ ಈಕ್ವಲ್ಸ್ ಟು 0, 2x + 4y -12 ಇಸ್ ಈಕ್ವಲ್ಸ್ ಟು 0 ಮಾಡಿದ್ದೀರಾ. ಇದಾದ್ಮೇಲೆ ಫಸ್ಟ್ ಸ್ಟೆಪ್ ಏನು, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿ. A1x + B1y + C1 ಇಸ್ ಈಕ್ವಲ್ಸ್ ಟು 0. ಇಲ್ಲೇನಾಗುತ್ತೆ A2x + B2y + C2 ಇಸ್ ಈಕ್ವಲ್ಸ್ ಟು 0. ಇದನ್ನ ಮಾಡಿ ಆದ್ಮೇಲೆ ಕಂಪೇರ್ ಮಾಡಿದಾಗ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಫೈನ್. ಬಟ್ ಎ ಪ್ಲೇಸ್ ಅಲ್ಲಿ ಇಲ್ಲಿ ಎದುರುಗಡೆ ಏನೂ ಇಲ್ಲ ಅಂದ್ರೆ ಅದ್ರ ಕೊಯಿಫಿಷಿಯಂಟ್ ಏನಾಗುತ್ತೆ ಹೇಳಿ, ಎಕ್ಸ್ ಇದು 1 ಅಂತ ಅರ್ಥ. ಅವ್ರು ಮೆನ್ಷನ್ ಮಾಡದೇ ಇದ್ರೆ, ಖಾಲಿ ಎಕ್ಸ್ ಅಂತ ಕೊಟ್ಟಿದ್ದಿದ್ರೆ ಅಲ್ಲಿ 1 ಅಂತ ನೀವೇ ಮೆನ್ಷನ್ ಮಾಡ್ಕೊಳ್ಬೇಕು. ಓಕೆ. ಸೊ A1 ಅಂದ್ರೆ ಏನಾಗುತ್ತೆ 1 ಆಗುತ್ತೆ. B1 ಅಂದ್ರೆ ಏನಾಗುತ್ತೆ ನೋಡಿ, ಕಂಪೇರ್ ಮಾಡಿ. y ಪ್ಲೇಸ್ ಅಲ್ಲಿ y ಇದೆ, B1 ಪ್ಲೇಸ್ ಅಲ್ಲಿ +2 ಇದೆ, 2 ಅಂತ ಬರೀತಾನೆ. C1 ಪ್ಲೇಸ್ ಅಲ್ಲಿ -4 ಇದೆ, -4 ನೆಗೆಟಿವ್ ಸೈನ್ ಅನ್ನು ಯಾವತ್ತು ಮಿಸ್ ಮಾಡಬೇಡಿ. ಇದೇ ತರ A2 ನೋಡಿ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, A2 ಪ್ಲೇಸ್ ಅಲ್ಲಿ ಏನಿದೆ ನೋಡಿ 2 ಇದೆ, A2 ಇಸ್ ಈಕ್ವಲ್ಸ್ ಟು 2. y ಪ್ಲೇಸ್ ಅಲ್ಲಿ y ಇದೆ, B2 ಪ್ಲೇಸ್ ಅಲ್ಲಿ ಏನಿದೆ ನೋಡಿ ಕೊಟ್ಟಿರೋ ಇಕ್ವೇಶನ್ ಅಲ್ಲಿ 4 ಇದೆ, C2 ಪ್ಲೇಸ್ ಅಲ್ಲಿ ಏನಿದೆ -12 ಇದೆ. ಸರಿಯಾ. ಇದನ್ನ ಕಂಪೇರ್ ಮಾಡಿದ್ರ ಈಗ ಮತ್ತೆ ಅದೇ ಮೆಥಡ್ ನ ಪುನಃ ಫಾಲೋ ಮಾಡಬೇಕು. ಮತ್ತೆ ಫಾಲೋ ಮಾಡಿ A1/A2 B1/B2 ಅಗೇನ್ C1/C2 ಅಲ್ವಾ. ಈಗ ನೋಡಿ A1 ಅಂದ್ರೆ ಏನಂತ ಕೊಟ್ಟಿದ್ದಾರೆ. A1 ಅಂದ್ರೆ ನಮ್ಗೆ ಏನು ಬಂದಿದೆ 1/2. B1 ಅಂದ್ರೆ ಏನು ಬಂದಿದೆ 2. B2 ಅಂದ್ರೆ ಏನು 4. C1 ಅಂದ್ರೆ ಏನು -4. C2 ಅಂದ್ರೆ ಏನು -12. ಇದನ್ನ ಸಿಂಪ್ಲಿಫಿಕೇಶನ್ ಆದ್ರೆ ಸಿಂಪ್ಲಿಫೈ ಮಾಡಬಹುದು. ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಆಗೋದಿಲ್ಲ, ಆಲ್ರೆಡಿ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಇದೆ. ಇದು ನೋಡಿ 2 1s 2 2s ಎಷ್ಟು ಬರುತ್ತೆ ಆನ್ಸರ್ 1/2. ಇದಾಯ್ತು, ಸಿಂಪ್ಲಿಫೈಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಆಯ್ತು. ಫರ್ದರ್ ಸಿಂಪ್ಲಿಫಿಕೇಶನ್ ಆಗೋದಿಲ್ಲ. ಮೈನಸ್ ಅನ್ನು ಕ್ಯಾನ್ಸಲ್ ಮಾಡಿ ಅಲ್ವಾ. 4 1s 4 3s ಏನು ಬಂತಿದೆ ಆನ್ಸರ್ 1/3 ಅಲ್ವಾ. ಈಗ ನೋಡಿ ಇಲ್ಲಿ ನೋಡಿದಾಗ A1/A2 ಇಸ್ ಈಕ್ವಲ್ಸ್ ಟು ಫಸ್ಟಿಗೆ ನೀವು ಬರೆಯುವಾಗ ಇಸ್ ಈಕ್ವಲ್ಸ್ ಟು ಅಂತ ಬರ್ಕೊಳ್ಳಿ, ಆಮೇಲೆ ಮತ್ತೆ ನೋಡೋಣ ನಾಟ್ ಈಕ್ವಲ್ಸ್ ಟು ಅಂತ ಮತ್ತೆ ನೋಡೋಣ. ಇಲ್ಲಿ 1/2 ಬಂದಿದೆ, ಇಲ್ಲೂ 1/2 ಬಂದಿದೆ. ಸೊ A1/A2 ಮತ್ತೆ B1/B2 ಈಕ್ವಲ್ಸ್ ಟು ಇವೆರಡು ಈಕ್ವಲ್ ಅಲ್ವಾ. ವೆದರ್ ಇಟ್ ಈಸ್ ಈಕ್ವಲ್ಸ್ ಟು C1/C2 ನೋ. ಯಾಕಂತ ಕೇಳಿದ್ರೆ C1/C2 ಆನ್ಸರ್ ಏನು ಬಂತು ನಮಗೆ 1/3 ಬಂದಿದೆ, 1/2 ಬರಲಿಲ್ಲ. ಸೊ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು C1/C2. ಹೇಗೇನು ಕ್ವಶನ್ ಏನು ಕೇಳಿದ್ದಾರೆ, ಅದ್ರ ಮೇಲೆ ಕ್ವಶನ್ ಕೇಳಿದಲ್ವಾ, ವೆದರ್ ಇಟ್ಸ್ ಅ ಪ್ಯಾರಲಲ್ ಲೈನ್ಸಾ, ಕೋಇನ್ಸಿಡೆಂಟ್ ಲೈನ್ಸಾ, ಇಂಟರ್ಸೆಕ್ಟಿಂಗ್ ಲೈನ್ಸಾ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಈ ಇಕ್ವೇಶನ್ ಬಂದ್ರೆ ಹಿಂದಿನ ಪ್ರಾಬ್ಲಮ್ ಸೇಮ್ ಇದ್ದಿತ್ತಲ್ಲ. ಸೊ ಇಟ್ ಈಸ್ ಅ ಪ್ಯಾರಲಲ್ ಲೈನ್ಸ್, ಕರೆಕ್ಟ್ ಅಲ್ಲ. ಸೊ ಇದು ಪ್ಯಾರಲಲ್ ಲೈನ್ಸ್ ಆಗುತ್ತೆ. ಇದು ಸೆಕೆಂಡ್ ಪ್ರಾಬ್ಲಮ್ ಆಯ್ತಾ. ಇದು ಕ್ವಶನ್ಸ್ ನೋಡಿ, ಇದು ಪ್ರೀವಿಯಸ್ ಇಯರ್ಲಿ ಕೇಳಿದಂಥ ಕ್ವಶನ್ ಆಯ್ತಾ. ಇದು ನೋಡಿ ಇಂಪಾರ್ಟೆಂಟ್ MCQs ಅಂಡ್ 1 ಮಾರ್ಕ್ ಪ್ರಾಬ್ಲಮ್ ಅಂತ ನಾನಲ್ಲಿ ಬರ್ಕೊಂಡಿದ್ದೇನೆ. ಸೊ ಅದಕ್ಕೋಸ್ಕರ ಈಗ ಥರ್ಡ್ ಪ್ರಾಬ್ಲಮಿಗೆ ಹೋಗ್ತೇನೆ. ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಥರ್ಡ್ ಪ್ರಾಬ್ಲಮ್ ನೋಡಿ, ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ A1x + B1y + C1 ಅಂಡ್ A2x + B2y + C2 ಇಸ್ ಈಕ್ವಲ್ಸ್ ಟು 0. ಅವ್ರು ಇಕ್ವೇಶನ್ ಕೊಟ್ಟಿದ್ದಾರೆ. ಇಷ್ಟೊತ್ತು ಹಿಂದಿನ ಪ್ರಾಬ್ಲಮ್ ಅಲ್ಲಿ ನೋಡಿ ನಂಬರ್ ಕೊಡ್ತಾ ಇದ್ರು, ಈಗ ನಂಬರ್ ಕೊಡ್ಲೇ ಇಲ್ಲ, ಇಕ್ವೇಶನ್ ಅನ್ನು ಕೊಟ್ಟು ಇಲ್ಲೇನೋ ಫಾರ್ಮುಲಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ನಿಮ್ಗೆ ಹಿಂಟ್. ಈ ಫಾರ್ಮುಲಾ A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2 ಅಂದ್ರೆ ಏನು, ನಿಮ್ಗೆ ಆಲ್ರೆಡಿ ಅವರ ಫಾರ್ಮುಲಾ ಕೊಟ್ಟಿದ್ದಾರೆ. ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕಾದ ರೀತಿ ಅಗತ್ಯನೂ ಇಲ್ಲ. ಇಲ್ಲಿ ನೋಡಿ A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2.
ಈ 3 ಚಾನ್ಸ್ ಇದೆ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಕೇಳಿದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಬರೀತೀರಾ. ಅಲ್ಜಿಬ್ರಿಕ್ ಸೊಲ್ಯೂಷನ್ ಏನಂತ ಕೇಳಿದ್ರೆ ಒನ್ ಸೊಲ್ಯೂಷನ್ ಅಂತ ಬರೀತಾರ. ಕನ್ಸಿಸ್ಟೆನ್ಸಿ ಏನಂತ ಕೇಳಿದ್ರೆ ಇಟ್ ಇಸ್ ಅ ಕನ್ಸಿಸ್ಟೆಂಟ್ ಅಂತ ಬರೀತಾರ ಅಲ್ವಾ. ಇಲ್ಲಿ ಕ್ವಶನ್ ನೋಡಿ ಆದ್ಮೇಲೆ ಆಪ್ಷನ್ಸ್ ನೋಡಿ. ಇಕ್ವೇಶನ್ಸ್ ಆರ್ ನೋ ಸೊಲ್ಯೂಷನ್ಸ್ ಅಂದ್ರೆ ಅವ್ರು ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳ್ತಾ ಇದ್ರೆ ಅಲ್ಜಿಬ್ರಿಕ್ ಸೊಲ್ಯೂಷನ್ಸ್ ಮೇಲೆ ಕೇಳ್ತಾ ಇದ್ರೆ. ಅಂದ್ರೆ ಈಗ ನಮ್ದಿಗೆ a1/a2 is not equals to b1/b2 ಆದ್ರೆ ಇಕ್ವೇಶನ್ ಹ್ಯಾಸ್ ನೋಡಿ ಯುನೀಕ್ ಸೊಲ್ಯೂಷನ್. ಯುನೀಕ್ ಅಂದ್ರೆ ಒನ್ ಅಂತ ಅರ್ಥ. ಸೊ ಇಕ್ವೇಶನ್ಸ್ ಹ್ಯಾವ್ ಯುನೀಕ್ ಸೊಲ್ಯೂಷನ್ಸ್ ಆಯ್ತಾ. ಯುನೀಕ್ ಸೊಲ್ಯೂಷನ್ಸ್. ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ ಅಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಇದರಲ್ಲಿ ಒನ್ ಸೊಲ್ಯೂಷನ್ ಬಿಟ್ರೆ ನೋ ಸೊಲ್ಯೂಷನ್ ಬಿಟ್ರೆ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ 3 ಇರೋದು. ಈ 3 ಸೊಲ್ಯೂಷನ್ಸ್ ಅಂತೂ 100% ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇನ್ನು ಉಳಿದಿದ್ದು ಇವು 3ರಲ್ಲಿ. ಇದರಲ್ಲಿ ಆನ್ಸರ್ ಏನಂತ ಕೇಳಿದ್ರೆ ಇಕ್ವೇಶನ್ಸ್ ಯುನಿಕ್ ಸೊಲ್ಯೂಷನ್ಸ್. ಇಕ್ವೇಶನ್ಸ್ ಇದು ಡೈರೆಕ್ಟ್ ಫಾರ್ಮುಲಾ. ಅದಕ್ಕೆ ನಾನು ಹೇಳಿದೆ ಇಲ್ಲಿ ನೋಡಿ, ಈ ಫಾರ್ಮುಲಾವನ್ನು ಕಲ್ತಿದ್ರೆ ನೀವು ಯಾವ ಪ್ರಾಬ್ಲಮ್ ಕೂಡ ಮಾಡ್ಬೋದಿತ್ತಲ್ಲ. ಇದು ಥರ್ಡ್ ಪ್ರಾಬ್ಲಮ್, ಡೈರೆಕ್ಟ್ ಫಾರ್ಮುಲಾ ಮೇಲೆ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ಬೇಕಂತ ಕೇಳಿದ್ರೆ ಫಾರ್ಮುಲಾವನ್ನು ನೀವು ಕಲಿಲೇಬೇಕು ಅಟ್ ಎನಿ ಕಾಸ್ಟ್. ಫಾರ್ಮುಲಾವನ್ನು ಪರ್ಫೆಕ್ಟ್ ಆಗಿ ಅದಾದ್ಮೇಲೆ ಬೇಕಾದ್ರೆ ನೀವು ಉಳಿದದನ್ನ ಇದು ಮಾಡ್ಬೋದು ಆಯ್ತಾ. ಫಸ್ಟ್ ಫಾರ್ಮುಲಾ ಪರ್ಫೆಕ್ಟ್ ಆಗಿ ಆಯ್ತಾ. ಇದು 3 ಪ್ರಾಬ್ಲಮ್ಸ್ ಆಯ್ತು. ಈಗ 4th ಪ್ರಾಬ್ಲಮ್ ಹೋಗ್ತಾ ಇದ್ದೇನೆ. 4th ಪ್ರಾಬ್ಲಮ್ ನೋಡಿ. ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ 2x plus 3y minus 9 is equals to 0 and 4x plus 6y minus 18 is equals to 0. ಸೇಮ್ ಇಲ್ಲಿ ನೋಡಿ, ಮಾರ್ಚ್ 2019 ಬೋರ್ಡ್ ಅಲ್ಲಿ ಕೇಳಿದಂತ ಕ್ವಶನ್ ಇದು. 2x plus 3y minus 9 ಬರ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತಿದ್ದ 3y minus 9 is equals to 0. a1x plus b1y plus c1 is equals to 0. ಹಾಗೆ 4x plus 6y minus 18 is equals to 0. ಮತ್ತೆ ಅದೇ a2x plus b2y plus c2 is equals to 0. ಕಂಪೇರ್ ಮಾಡಿದ್ರ ಅದರ ಪ್ರಕಾರ x ಪ್ಲೇಸ್ ಅಲ್ಲಿ x ಇದೆ, a1 ಪ್ಲೇಸ್ ಅಲ್ಲಿ 2 ಇದೆ ಅಲ್ವಾ. a1 is equals to 2. ಹಾಗೆ b1 ಪ್ಲೇಸ್ ಅಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ 3 ಇದೆ ಪ್ಲಸ್ 3. ನಾನು 3 ಅಂತ ಬರೀತಾನೆ, ಪ್ಲಸ್ ಇದ್ರೆ ಅದನ್ನ ಬರಿಬೇಕಾಗದ ಅಗತ್ಯ ಇಲ್ಲ. c1 ಅಂದ್ರೆ -9, ಮೈನಸ್ ಇದ್ರೆ ಕಂಪಲ್ಸರಿ ಬರಿಬೇಕು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಮಾಡೋ ಮಿಸ್ಟೇಕ್ ಅದೇ. a2 ಇದ್ದಲ್ಲಿ ಏನಿದೆ 4 ಇದೆ, b2 ಇದ್ದಲ್ಲಿ ಏನಿದೆ 6 ಇದೆ, c2 ಇದ್ದಲ್ಲಿ ಏನಿದೆ -18 ಇದೆ. ಮತ್ತೆ ಫಾರ್ಮುಲಾ ಅದೇ ಅಲ್ವಾ, a1/a2 ಮಾಡಿ. a1 ಅಂದ್ರೆ 2/4 ಅಲ್ವಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 1s 2 2s 1/2 ಆಗುತ್ತೆ. ಹಾಗೆ b1/b2 ಮಾಡಿ. b1 ಅಂದ್ರೆ ಏನು 3/6, 3 1s 3 2s. ಹೇಗೇನು ಏನು ಬಂತು ನಮಗೆ 1/2. c1/c2 ಮಾಡಿ. c1 ಅಂದ್ರೆ -9, c2 ಅಂದ್ರೆ -18. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ. 9 1s 9 2s ಹೇಗೇನು 1/2 ಬಂತು ನೋಡಿ. ಎಲ್ಲ ಪ್ರಾಬ್ಲಮ್ 3 ಇದರಲ್ಲೂ ಕೂಡ 3 ಕೇಸಲ್ಲೂ ಕೂಡ ನಮ್ಗೆ ಆನ್ಸರ್ ಏನು ಬಂದಿದೆ ನೋಡಿ, 1/2 1/2 1/2. 3 ಕೇಸಲ್ಲೂ ಈಕ್ವಲ್ ಆನ್ಸರ್ ಬಂದಿದೆಯಲ್ಲ. ಈಗ ಫಾರ್ಮುಲಾ, ನಿಮ್ಮ ಫಾರ್ಮುಲಾ ಗೊತ್ತಿದ್ರೆ ಬರಿಬೋದಲ್ಲ. 3 ಕೂಡ ಈಕ್ವಲ್ ಆನ್ಸರ್ ಬಂದಿರ್ಲಿಕ್ಕೆ ಹೋಗಿ a1/a2 is equals to b1/b2 is equals to c1/c2 ಅಲ್ವಾ. a1/a2 is equals to b1/b2. ನಾನು ಇಲ್ಲೇ ಬರಿತೇನೆ, a1/a2 is equals to b1/b2 is equals to c1/c2. ಇದಾದ್ರೆ ಕ್ವಶನ್ ಏನ್ ಕೇಳಿದ್ರೆ ಇಂಟರ್ಸೆಕ್ಟಿಂಗ್, ಪರ್ಪೆಂಡಿಕ್ಯುಲರ್, ಪ್ಯಾರಲಲ್, ಕೋಇನ್ಸಿಡೆಂಟಾ. 3 ಈಕ್ವಲ್ ಆದ್ರೆ ಕೋಇನ್ಸಿಡೆಂಟ್ ಲೈನ್ಸ್. ಸೊ ಆನ್ಸರ್ ಏನಾಗುತ್ತೆ, ಇಟ್ ಈಸ್ ಅ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಆಗುತ್ತೆ. ಕರೆಕ್ಟ್ ಅಲ್ಲ, ಇಟ್ ಈಸ್ ಅ ಕೋಇನ್ಸಿಡೆಂಟ್ ಲೈನ್ಸ್. ಡೌಟ್ ಇಲ್ಲಲ್ಲ, ಏನು ಡೌಟ್ ಇಲ್ಲ ಅನ್ಕೊಳ್ತೇನೆ. ಮತ್ತೆ ಮುಂದಿನ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೇನೆ. x - 2y is equals to 0. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈಗ ಕೇಳಿದ ಕ್ವಶನ್ ಅದೇ, ಇಂಟರ್ಸೆಕ್ಟಿಂಗ್, ಪರ್ಪೆಂಡಿಕ್ಯುಲರ್, ಪ್ಯಾರಲಲ್ ಸೇಮ್ ಅದೇ ಅವಾಗ. ಬಟ್ ಕ್ವಶನ್ ನೋಡಿ ಇಲ್ಲಿ x - 2y is equals to 0. ಇನ್ನೊಂದು 3x plus 4y minus 20 is equals to 0 ಅಲ್ವಾ. ನಾನಿವಾಗ ಕಂಪೇರ್ ಮಾಡ್ತೇನೆ. a1x ಫಸ್ಟ್ ಸ್ಟೆಪ್ ಎಲ್ಲದೂ ಸೇಮ್, b1y plus c1 is equals to 0. ಅದೇ ತರ a2x plus b2y plus c2 is equals to 0 ಅಲ್ವಾ. ಕಂಪೇರ್ ಮಾಡಿ ಆದ್ಮೇಲೆ ನಾವೇನ್ ಮಾಡ್ತೇವೆ, ಈಗ x ಪ್ಲೇಸ್ ಅಲ್ಲಿ x ಇದೆ, ಇಲ್ಲಿ ನೋಡಿ x ಪ್ಲೇಸ್ ಅಲ್ಲಿ x ಇದೆ. a1 ನ ಪ್ಲೇಸ್ ಅಲ್ಲಿ ಏನೂ ಇಲ್ಲ, ಅದಕ್ಕೆ 1 ಅಂತ ತಗೊಳ್ತಾ ಇದ್ದೇನೆ. a1 is equals to 1. b1 ನ ಪ್ಲೇಸ್ ಅಲ್ಲಿ y ಪ್ಲೇಸ್ ಅಲ್ಲಿ y ಇದೆ. b1 ನ ಪ್ಲೇಸ್ ಅಲ್ಲಿ ಏನಿದೆ ನೋಡಿ, ಇಲ್ಲಿ -2 ಇದೆ. ಇದು ಇಂಪಾರ್ಟೆಂಟ್. ಬಟ್ ನೋಡಿ ಇಲ್ಲಿ ಏನಾದ್ರೂ ಕಾನ್ಸ್ಟೆಂಟ್ ಟರ್ಮ್ ಇದೆಯಾ, ಇಲ್ಲ ಅಲ್ವಾ. ಅಂದ್ರೆ x ಇದೆ, y ಇದೆ, ಅದಾದ್ಮೇಲೆ ಕಾನ್ಸ್ಟೆಂಟ್ ಬರಬೇಕಲ್ಲ. ಯಾಕೆ ಹೇಳಿ, ಅದ್ರ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಹೇಳಿ, ಸ್ಟ್ಯಾಂಡರ್ಡ್ ಆಗಿರೋದು ಈ ತರ, ax plus by plus c is equals to 0. ಅಂದ್ರೆ ಫಸ್ಟ್ x ಆಮೇಲೆ y ಅದ್ರ ಜೊತೆ ಕೊಯಿಫಿಷಿಯಂಟ್ ಇರುತ್ತೆ, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಇರ್ಬೇಕು. ಬಟ್ ಇಲ್ಲಿ ಇಲ್ಲ ಅಲ್ವಾ. ಇಲ್ಲದೆ ಇದ್ರೆ ನೀವೇ ಅದಕ್ಕೆ 0 ಅಂತ ತಗೊಳ್ಬೇಕು. c1 is equals to 0 ಅಂತ ನಾನು ತಗೊಳ್ತೇನೆ. ಕೊಡದೇ ಇದ್ರೆ ನೀವೇ 0 ಅಂತ ತಗೊಳ್ಬೇಕು, ಸರಿಯಾ. ಈಗ a2 ಏನಾಗುತ್ತೆ ನೋಡಿ 3 ಆಗುತ್ತೆ, b2 ಏನಾಗುತ್ತೆ ನೋಡಿ 4 ಆಗುತ್ತೆ, c2 ಏನಾಗುತ್ತೆ -20 ಆಗುತ್ತೆ. ಈ ಇದರಲ್ಲಿ ಎಲ್ಲದೂ ಕೊಟ್ಟಿದ್ದಾರೆ, ಸರಿಯಾ.
ಈಗ ಏನು ಮಾಡ್ಬೇಕು ಹೇಳಿ ನೆಕ್ಸ್ಟ್ ಸ್ಟೆಪ್ a1/a2 ಇಸ್ ಈಕ್ವಲ್ಸ್ ಟು ಫಸ್ಟ್ ಈಗ ಅದೇ ಮಾಡೋದಲ್ವಾ a1/a2 ಮಾಡ್ತೀರಾ a1 ಅಂದರೆ ಏನು ಬಂದಿದೆ ನಮಗೆ 1 a2 ಅಂದರೆ 3 b1/b2 ಮಾಡ್ತೀರಾ b1 ಅಂದರೆ -2 ಬಂದಿದೆ ಅಲ್ವಾ b2 ಅಂದರೆ ಏನು ಬಂದಿದೆ 4 ಬಂದಿದೆ c1/c2 ಮಾಡ್ತೀರಾ c1 ಏನಿದೆ ನಮಗೆ 0 ಇದೆ c2 ಅಂದರೆ -20 ಇದೆ ಇದನ್ನು ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಆಗೋದಿಲ್ಲ ಇದನ್ನು ಮಾಡ್ಬೋದು 1s 2s ಆಯ್ತಾ ನಮ್ಗೆ ಇಲ್ಲಿ ಏನು ಬಂತು ಆನ್ಸರ್ a1/a2 ನೋಡೋಣ ಫಸ್ಟ್ ಬರೆಯುವಾಗ ಇದೇ ಥರ ಬರ್ಕೊಳ್ಳೋಣ ಮತ್ತೆ ನೋಡೋಣ ಇಸ್ ಈಕ್ವಲ್ಸ್ ಟು ಅಂತ ಇಲ್ಲೂ ನೋಡಿ ನಾನು c1/c2 ಬರೆಯೋ ಅಗತ್ಯ ಇರೋದಿಲ್ಲ ಯಾಕೆ ಹೇಳಿ a1/a2 ಎಷ್ಟು ಬಂದಿದೆ ನಮಗೆ 1/3 ಬಂದಿದೆ b1/b2 ಏನು ಬಂದಿದೆ -1/2 ಬಂದಿದೆ ನಮ್ಗೆ ಇಲ್ಲೇ ಗೊತ್ತಾಗಿದೆ ಇವೆರಡು ಈಕ್ವಲ್ ಅಲ್ಲ ಅಂತ ಮತ್ತೆ c1/c2 ಇದು ಮಾಡಿದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಇಲ್ಲೇ ಗೊತ್ತಾಯ್ತಲ್ಲ a1/a2 ಇಸ್ ನಾಟ್ ಈಕ್ವಲ್ಸ್ ಟು b1/b2 ಆದರೆ ನಾಟ್ ಈಕ್ವಲ್ಸ್ ಟು ಅಂತ ಆಯ್ತಲ್ಲ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಸೊ ಏನಾಗುತ್ತೆ ಇಲ್ಲಿ ಆನ್ಸರ್ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಆಗುತ್ತೆ ಆಯ್ತಾ ಅರ್ಥ ಆಗಿದೆಯಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ನಿಮ್ಗೆ ಇಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದರೂ ಕೇಳಲಿ ಅಥವಾ ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಆದರೂ ಕೇಳಲಿ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಡಿಪೆಂಡೆಂಟ್ ಅಂತ ಆದರೂ ಕೇಳಲಿ ಏನೇ ಕೇಳಿದ್ರು ನೀವು ಈ ಫಾರ್ಮುಲಕ್ಕೆ ಹಾಕಲೇಬೇಕು ಸ್ಟ್ಯಾಂಡರ್ಡ್ ಫಾರ್ಮುಲಾವನ್ನು ಬರ್ಕೊಳ್ಳಿ ಅದು ಕಂಪೇರ್ ಮಾಡಿ a1 ಅಂದ್ರೆ ಏನು a2 ಅಂದ್ರೆ ಏನು b1 ಅಂದ್ರೆ ಏನು b2 ಅಂದ್ರೆ ಏನು c1 ಅಂದ್ರೆ ಏನು c2 ಅಂದ್ರೆ ಏನು ಅದನ್ನ ಹಾಕೋದು ಫಾರ್ಮುಲಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಅಷ್ಟೇ ಇದು 100% ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ ಸ್ಟೂಡೆಂಟ್ಸ್ ಆಯ್ತಾ ಇದು ಈಗ MCQ ಸದ್ಯಕ್ಕೆ ಎಷ್ಟು 5 ಪ್ರಾಬ್ಲಮ್ಸ್ ಆಗಿದೆ ಈಗ ನೋಡಿ ಸ್ಟೇಟ್ ಪ್ರಿಪರೇಟರಲ್ಲಿ ಇನ್ನೂ ಕೇಳಿದ್ದು ಇನ್ನೂ ಇದೆ ಕ್ವಶನ್ಸ್ ಅಂದರೆ MCQ ಇದೆ 1 ಮಾರ್ಕ್ಸ್ ಇದೆಲ್ಲ ತುಂಬ ಇದೆ ಕ್ವಶನ್ ಇಲ್ಲಿ ನೋಡಿ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ a1x plus b1y plus c1 is equals to 0 a2x plus b2y plus c2 is equals to 0 ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಹ್ಯಾವ್ ಯೂನಿಕ್ ಸೊಲ್ಯೂಷನ್ ಇದು ನಿಮಗೆ ಹಿಂಟ್ ಯೂನಿಕ್ ಸೊಲ್ಯೂಷನ್ ಅಂತ ಹೇಳಿದಾಗ ನೀವು ಏನು ಮಾಡ್ತಾರೆ ಹೇಳಿ ಫಾರ್ಮುಲಾ ನೋಡಿ ಸೀದಾ ಹೋಗಿ ಯೂನಿಕ್ ಸೊಲ್ಯೂಷನ್ ಇದ್ರೆ ಇಲ್ಲಿ ನೋಡಿ 1 ಆರ್ ಯೂನಿಕ್ ಸೊಲ್ಯೂಷನ್ ಇದ್ರೆ ಫಾರ್ಮುಲಾ ಏನಾಗುತ್ತೆ ನೋಡಿ a1/a2 is not equals to b1/b2 ಯೂನಿಕ್ ಸೊಲ್ಯೂಷನ್ ಆರ್ ಒನ್ ಸೊಲ್ಯೂಷನ್ ಬೋತ್ ಆರ್ ಸೇಮ್ a1/a2 is not equals to b1/b2 ಅಂದ್ರೆ a1/a2 is not equals to b1/b2 ಇದು ನಿಮ್ಮ ಆನ್ಸರ್ ವೈ ಬಿಕಾಸ್ ಅಲ್ಲಿ ನಿಮ್ಗೆ ಹಿಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ವಿಚ್ ಆಸ್ ಯೂನಿಕ್ ಸೊಲ್ಯೂಷನ್ ಅಂದ್ರೆ ಏನು a1/a2 is not equals to b1/b2 ಇದು 2020 ಸ್ಟೇಟ್ ಪ್ರಿಪರೇಟ್ 22 ನ ಸ್ಟೇಟ್ ಪ್ರಿಪರೇಟ್ ಅಲ್ಲಿ ಕೇಳಿದಂತ ಕ್ವಶನ್ ಅದೇ ತರ ಇಲ್ಲಿ ನೋಡಿ a1/a2 is equals to b1/b2 is not equals to c1/c2 the number of solutions for the pair of linear equation ಏನು ಹೇಳಿದ್ದಾರೆ ಅವರು a1/a2 is equals to b1/b2 is not equals to ಅಂದ್ರೆ ಯಾವ್ದಕ್ಕೆ ಬರ್ತೇವೆ ನಾವು ಸೀದಾ ಥರ್ಡ್ ಫಾರ್ಮುಲಾಗೆ ಬರ್ತೇವೆ ಎಷ್ಟು ಸೊಲ್ಯೂಷನ್ ಇದೆ ನೋ ಸೊಲ್ಯೂಷನ್ ಅಂದ್ರೆ ಏನು ನೋ ಅಂತ ಕೊಡ್ಲಿಲ್ಲ ಅವರು ದಟ್ ಮೀನ್ಸ್ 0 ಅಷ್ಟೇ ನೋ ಅನ್ನೋ ಆಪ್ಷನ್ ಕೊಡ್ಲಿಲ್ಲ ನೋ ಅಂದ್ರೆ ಏನು 0 ಸೊಲ್ಯೂಷನ್ಸ್ ಅಲ್ವಾ ಸೊ ಇದ್ರ ಆನ್ಸರ್ 0 ಇಲ್ಲಿ ನೋಡಿ ಫಾರ್ಮುಲಾ ಅವರೇ ಕೊಟ್ಟು ಇದನ್ನು ಕೇಳಿದ್ದಾರೆ ಸೊ ಎಲ್ಲದು ಆಚೆ ಈಚೆ ಮಾಡಿ ಇದೇ ಇದರಿಂದ ಕ್ವಶನ್ ಕೇಳ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾವುದು ಕೇಳ್ತಾ ಇಲ್ಲ ನಿಮಗೆ ಅಲ್ವಾ ನೆಕ್ಸ್ಟ್ ನೋಡಿ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ x - y = 8 ಈ ಹಿಂದ್ಗಡೆ ಮಾಡಿದ್ರಲ್ಲ ಅದೇ ತರ ಇದು 2019 ಸ್ಟೇಟ್ ಪ್ರಿಪರೇಟರಿ ಕೇಳಿದ್ದು ಇದು 2022 ನ ಸಪ್ಲಿಮೆಂಟರಿ ಕ್ವಶನ್ ನೋಡಿ ಏನು ಹೇಳಿದ್ದಾರೆ x - y = 8 ಅಂತ ಹೇಳಿದ್ದಾರೆ 3x - 3y = 16 ಅಂತ ಕೊಟ್ಟಿದ್ದಾರೆ ಸರಿಯಾ ಈಗ ಫಸ್ಟ್ ಮಾಡಿದ್ರೆ ನೋಡಿ ಫಸ್ಟ್ 4 ಪ್ರಾಬ್ಲಮ್ಸ್ ಮಾಡಿದಲ್ಲ ಇದನ್ನ ಅದೇ ತರ ಕಂಟಿನ್ಯೂ ಮಾಡಬೇಕು ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಾನು ಹೇಳಿದ್ದೀನಿ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಹೇಳಿ a1x + b1y + c1 = 0 ಅಲ್ವಾ ಇನ್ನೊಂದು ಇದೇನಾಗುತ್ತೆ a2x + b2y + c2 = 0 ಅಲ್ವಾ ಇದು ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್ ಬಟ್ ನೋಡಿ ಎಲ್ಲದು ಎಕ್ಸ್ ಟರ್ಮ್ ಇರ್ಬೋದು ವೈ ಟರ್ಮ್ ಇರ್ಬೋದು ಕಾನ್ಸ್ಟೆಂಟ್ ಟರ್ಮ್ ಇರ್ಬೋದು ಎಕ್ಸ್ ಟರ್ಮ್ ಇರ್ಬೋದು ವೈ ಟರ್ಮ್ ಇರ್ಬೋದು ಕಾನ್ಸ್ಟೆಂಟ್ ಟರ್ಮ್ ಇರ್ಬೋದು ಎಲ್ಲದು ಈಕ್ವಲ್ಸ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ ಬಟ್ ಇಲ್ಲಿ ನೋಡಿ ಕಾನ್ಸ್ಟೆಂಟ್ ಟರ್ಮ್ ಈಕ್ವಲ್ ಇಂದ ರೈಟ್ ಹ್ಯಾಂಡ್ ಸೈಡಿಗೆ ಇದೆ ಅಲ್ವಾ ನೀವು ಫಸ್ಟಿಗೆ ಏನು ಮಾಡಿ ಗೊತ್ತುಂಟಾ ಇದನ್ನ ಈಚೆ ಕಡೆ ತಗೊಂಡು ಬನ್ನಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಅದನ್ನ ತಗೊಂಡು ಬನ್ನಿ ಯಾಕಂತ ಕೇಳಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ನಾವು ಅದನ್ನು ಕಂಪೇರ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಅಂದರೆ ನಾನು ಇದನ್ನು ರೀಅರೇಂಜ್ ಮಾಡ್ತೇನೆ ನೋಡಿ ಎಕ್ಸ್ - ವೈ ಇದು ಆಕ್ಚುಲಿ ಇದ್ರ ಎದುರುಗಡೆ ಪ್ಲಸ್ ಸೈನ್ ಅಂತ ಅರ್ಥ ಈಕ್ವಲ್ಸ್ ಇಂದ ಈಚೆ ಕಡೆ ಬರುವಾಗ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ = 0 ಅಂತ ತಗೊಳ್ಳಿ ಹಾಗೆ ಇದು ಆಗಿ ಈಚೆ ಕಡೆ ತಗೊಂಡು ಬನ್ನಿ 3x - 3y + 16 ಈಚೆ ಕಡೆ ಬರುವಾಗ ಏನಾಗುತ್ತೆ -16 ಆಗುತ್ತೆ ಆಯ್ತಲ್ಲ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಆಯ್ತು ಅದ್ರ ಪ್ರಕಾರ a1 ಏನಾಯ್ತು ಹೇಳಿ ಈಗ ನನಗೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಮೀನಿಂಗ್ ಅಲ್ವಾ 1 ಆಯ್ತು b1 ಏನಾಯ್ತು ನೋಡಿ ಇಲ್ಲೂ ಏನಿಲ್ಲ ಅಂದ್ರೆ 1 ಅಂತ ಅರ್ಥ ವಿದ್ ಸೈನ್ ಹೇಳಿ -1 ಆಯ್ತು c1 ಏನಾಗುತ್ತೆ -8 ಅಲ್ವಾ ಇದನ್ನು ಕಂಪೇರ್ ಮಾಡಿ ನೋಡಿ a2 ಎಷ್ಟು 3 ಆಯಿತು b2 ಎಷ್ಟಾಯಿತು -3 ಆಯಿತು c2 ಎಷ್ಟಾಯಿತು -16 ಆಯಿತು ಏನು ಮಾಡ್ತೀರಾ a1/a2 a1 ಅಂದರೆ 1 / 3
ಹಾಗೆ b1/b2, b1 ಅಂದರೆ -1 ಡಿವೈಡೆಡ್ ಬೈ -3, c1/c2 ಅಂದರೆ -8 ಡಿವೈಡೆಡ್ ಬೈ -16. ಇದು ಮತ್ತೆ ಸಿಂಪ್ಲಿಫಿಕೇಶನ್ ಬೇಡ, ಆಲ್ರೆಡಿ ಆಗಿದೆ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಮಾಡಿ, 1/3 ಆಗಿಲ್ವಾ, ಇಲ್ಲೂ ಮೈನಸ್ ಕ್ಯಾನ್ಸಲ್ ಮಾಡಿ, 8 1s 8 2s ಅಲ್ಲ. ಈಗ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ನೋಡಿ, ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲೇ ಬರಿತಾ ಇದ್ದೇನೆ. a1/a2 1/3 ಬಂದಿದೆ, ಸರಿಯಾ. b1/b2 1/3 ಬಂದಿದೆ. ಬಟ್ c1/c2 ಏನು ಬಂದಿದೆ, 1/2 ಬಂದಿದೆ. ಅಂದ್ರೆ ಮೀನಿಂಗ್ ಏನು ಹೇಳಿ, a1/a2 ಈಸ್ ಈಕ್ವಲ್ಸ್ ಟು b1/b2 ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು c1/c2 ಅಲ್ವಾ. ಸೊ ಈ ಫಾರ್ಮುಲಾ ಬಂದಾಗ ವಿಚ್ ಇಸ್ ನಾಟ್ ಈಕ್ವಲ್ಸ್ ಟು c1/c2 ಅಂದ್ರೆ ಅದು ಏನಾಗುತ್ತೆ, ಇಟ್ ಈಸ್ ಅ ಪ್ಯಾರಲಲ್ ಲೈನ್ಸ್ ಅಂತ ಆಗುತ್ತೆ ಅಲ್ವಾ. ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ. ಇದಾಯ್ತು. ನೆಕ್ಸ್ಟ್ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಇದು. ಈ ಟೈಮಿನ ಮಾಡೆಲ್ ಕ್ವಶನ್ ಪೇಪರ್ ಇಂದ ತೆಗೆದಿರೋದು. ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇದು ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಎ ಬಿ ಮತ್ತೆ ಕೆ ಅಂತ ಕೊಟ್ಟಿದ್ದಾರೆ, ಸರಿಯಾ. ಹೌ ಮೆನಿ ಸೊಲ್ಯೂಷನ್ಸ್ ವೆನ್ ಕೆ ಇಸ್ ಈಕ್ವಲ್ಸ್ ಟು -2 ಅಂದ್ರೆ ವಿಚ್ ಹ್ಯಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್. ಇದು ನಿಮಗೆ ಹೌ ಮೆನಿ ಸೊಲ್ಯೂಷನ್ಸ್ ಅಲ್ಲ, ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದು ನಿಮಗೆ ಹಿಂಟ್. ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳಿದಾಗ ನೀವು ನಿಮ್ಮ ಫಾರ್ಮುಲಾ ಗೊತ್ತಿದ್ರೆ ಏನಂತ ಬರೀತೀರಾ, a1/a2 ಈಸ್ ಈಕ್ವಲ್ಸ್ ಟು b1/b2 ಈಸ್ ಈಕ್ವಲ್ಸ್ ಟು c1/c2 ಅಲ್ವಾ. ಇದನ್ನ ಬರೀತೀರಾ. ಓಕೆ, ಇದನ್ನ ಕಂಪೇರ್ ಮಾಡಿದಾಗ 3a + 4b ಈಸ್ ಈಕ್ವಲ್ಸ್ ಟು k. ಇನ್ನೊಂದೇನಿದೆ 9a + 2b ಈಸ್ ಈಕ್ವಲ್ಸ್ ಟು 6 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ನೋಡ್ಕೊಳ್ಳಿ ಇದು ಸ್ಟೂಡೆಂಟ್ಸು. 3a ಎಕ್ಸ್ ಬದಲು a ಕೊಟ್ಟಿದ್ದಾರೆ ಅಷ್ಟೇ, y ಬದಲು b ಕೊಟ್ಟಿದ್ದಾರೆ. ನಾನು ಏನು ಹೇಳಿದ್ದೆ, ಕಾನ್ಸ್ಟೆಂಟ್ ಸಿ ಬದಲು ಕೆ ಕೊಟ್ಟಿದ್ದಾರೆ, ಪ್ಲಸ್ ಕೆನ ಈಚೆ ತಗೊಂಡು ಬನ್ನಿ, -k ಆಯಿತು. 9a + 2b + 6 ಅನ್ನು ಈಚೆ ಕಡೆ ತಗೊಂಡು ಬನ್ನಿ, -6 ಆಯಿತು, ಇಸ್ ಈಕ್ವಲ್ಸ್ ಟು 0. ಕಂಪೇರ್ ಮಾಡಿ ನೋಡಿ, a1x + b1y + c1 ಇಸ್ ಈಕ್ವಲ್ಸ್ ಟು 0. a2x + b2y + c2 ಇಸ್ ಈಕ್ವಲ್ಸ್ ಟು 0. ಕಂಪೇರ್ ಮಾಡಿದಾಗ a1 ಪ್ಲೇಸಲ್ಲಿ ಏನಿದೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎಕ್ಸ್ ಪ್ಲೇಸಲ್ಲಿ a ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ a1 ಅಂದರೆ 3, b1 ಅಂದರೆ ಏನು ಕೊಟ್ಟಿದ್ದಾರೆ 4, c1 ಅಂದರೆ -k ಅಂತ ಕೊಟ್ಟಿದ್ದಾರೆ, ಸರಿಯಾ. ಅದೇ ಥರ ಇದನ್ನ ಕಂಪೇರ್ ಮಾಡಿದಾಗ a2 ಪ್ಲೇಸಲ್ಲಿ 9 ಇದೆ, b2 ಪ್ಲೇಸಲ್ಲಿ 2 ಇದೆ, c2 ಪ್ಲೇಸಲ್ಲಿ -6 ಇದೆ. ಆಯ್ತಾ? ಅದನ್ನೀಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ, ನೋಡ್ಕೊಳ್ಳಿ. a1/a2, a1 ಅಂದರೆ ಏನು ಬಂತ ನಮಗೆ 3 ಅಲ್ಲ, ಡಿವೈಡೆಡ್ ಬೈ a1/a2 ಅಲ್ಲ, a2 ಅಂದರೆ 9. ಓಕೆ, b1/b2 ಅಂದರೆ ಏನು, 4/b2 ಅಂದರೆ 2 ಇಸ್ ಈಕ್ವಲ್ಸ್ ಟು c1 ಅಂದರೆ ಏನು ಬಂದಿದೆ, -k ಡಿವೈಡೆಡ್ ಬೈ c2 ಅಂದರೆ -6 ಕೊಟ್ಟಿದ್ದಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಕೆ ವ್ಯಾಲ್ಯೂನ ಕೇಳ್ಬೋದು ಈ ಟೈಮು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಈಕ್ವಲ್ಸ್ ಟು ಅಂತ ನಮ್ಗೆ ಗೊತ್ತಿದೆ, ಇವು ಮೂರು ಒಂದಕ್ಕೊಂದು ಈಕ್ವಲ್ ಅಂತ ಗೊತ್ತಿದೆ. ವೈ? ಬಿಕಾಸ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದರೆ ದೇ ಆರ್ ಈಕ್ವಲ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಈಕ್ವಲ್ಸ್ ಟು ದಿಸ್, ದಿಸ್ ಇಸ್ ಈಕ್ವಲ್ಸ್ ಟು ದಿಸ್. ಹಾಗೆ ಇದು ಕೂಡ ಇದಕ್ಕೆ ಈಕ್ವಲ್ ಆಗಿರುತ್ತಲ್ಲ, ಇದು ಇದಕ್ಕೆ ಈಕ್ವಲ್ ಆದರೆ ಇದು ಇದಕ್ಕೆ ಈಕ್ವಲ್ ಆದರೆ ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ. ನೀವು ಯಾವ್ದು ಕೂಡ ತಗೊಳ್ಬೋದು. ನಾನೇನು ಮಾಡ್ತೇನೆ, ಇಲ್ಲಿ ಕೆಳಗಡೆ ಮಾಡ್ತೇನೆ, ಅಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಕೆಳಗಡೆ ಮಾಡ್ತಾ ಇದ್ದೇನೆ. 3/9 ಅನ್ನು ತಗೊಳ್ತೇನೆ ನಾನು, ಇಸ್ ಈಕ್ವಲ್ಸ್ ಟು -k/-6 ಅಂತ ತಗೊಳ್ತೇನೆ. ನೀವು 3/9 ಅನ್ನು ತಗೊಳ್ಬೇಕಂತಿಲ್ಲ, 4/2 ತಗೊಂಡ್ರು ಪ್ರಾಬ್ಲಮ್ ಇಲ್ಲ. 3 1s 3 3s, ಇಲ್ಲಿ ಏನು ಉಳಿತದೆ 1/3 ಅಲ್ವಾ. ಇಲ್ಲಿ ಮೈನಸ್ ಕ್ಯಾನ್ಸಲ್ ಮಾಡಿ, ಎಷ್ಟು ಉಳಿತದೆ k/6. ಈಗ ನೋಡಿ ಸ್ಟೂಡೆಂಟ್ಸ್, ನಾನು ಕೆ ಅನ್ನು ಇಲ್ಲೇ ಇಡ್ತೇನೆ, ಯಾಕಂದ್ರೆ ನಂಗೆ ಬೇಕಾಗಿರೋದು ಕೆ ವ್ಯಾಲ್ಯೂ ಅಲ್ಲ. 6 ಅನ್ನು ಈಚೆ ಕಡೆ ತಗೊಳ್ತೇನೆ. ಡಿವೈಡೆಡ್ ಬೈ 6 ಈಕ್ವಲ್ ಇಂದ ಆಚೆ ಹೋಗೋಗಿ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತಲ್ಲ. 1 × 6 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ಸ್ ಟು ಕೆ. ಇಲ್ಲಿ ನೋಡಿ, 1 × 6 6 ಅಲ್ವಾ, 6/3 ಇಸ್ ಈಕ್ವಲ್ಸ್ ಟು ಕೆ. 3 1s 3 2s. ಸೊ ಕೆ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟು ಬಂತು, 2 ಇಸ್ ದ ಆನ್ಸರ್. ಓಕೆ, ಅದೇ ಥರ ನೀವು ಅಂದ್ಕೊಳ್ಬೋದು, ನಾನು 3/9 ತಗೊಳ್ಳೋದಿಲ್ಲ ಸರ್, ನಾನು 4/2 ತಗೊಳ್ತೇನೆ. ತಗೊಳ್ಳಿ, ನೋ ಪ್ರಾಬ್ಲಮ್. -k/-6 ಮೈನಸ್ ಕ್ಯಾನ್ಸಲ್ ಮಾಡಿದ್ರಾ. ಇಲ್ಲಿ ನೋಡಿ, 2 1s 2 2s, 4/2 ಇಸ್ ಇಟ್ ರೈಟ್? 4/2 ಅಲ್ಲ ಸ್ಟೂಡೆಂಟ್ಸ್, ಇಟ್ ಈಸ್ 12. ನಾನಿಲ್ಲಿ 2 ಅಂತ ಬರ್ಕೊಂಡಿದ್ದೇನೆ, ಇಟ್ ಶುಡ್ ಬಿ 12. ಆಯ್ತಾ? ಈಗ 4/12 ಅಂತ ತಗೊಳ್ತಾ ಇದ್ದೇನೆ. 4/12 ಏನಾಗುತ್ತೆ ನೋಡೋಣ. 4 1s 4 3s, ಇಲ್ಲಿ ಏನು ಉಳಿತದೆ 1/3 ಅಲ್ವಾ, ಇಲ್ಲಿ k/6 ಅಲ್ವಾ. ಅಗೇನ್ ನಮಗೆ ಕೆ ಬೇಕು, 6 ಅನ್ನು ಇಲ್ಲಿ ತಗೊಂಡೋಗಿ. 1 × 6/3 ಇಸ್ ಈಕ್ವಲ್ಸ್ ಟು ಕೆ. 1 × 6 6, 6/3 ಇಸ್ ಈಕ್ವಲ್ಸ್ ಟು ಕೆ. ಮತ್ತೆ ಅದೇ ಅಲ್ವಾ, 3 1s 3 2s, ಕೆ ಇಸ್ ಈಕ್ವಲ್ಸ್ ಟು 2. ಆನ್ಸರ್ ಅದೇ ಅಲ್ವಾ, ನೀವು ಯಾವ್ದು ತಗೊಂಡಿದ್ರು ಅದೇ ಅಲ್ವಾ. ಇಲ್ಲಿ ಈಕ್ವಲ್ ಅಂತ ನಮ್ಗೆ ಹಿಂಟ್ ಇದೆ, ಅದನ್ನು ಯೂಸ್ ಮಾಡಿ ಇದನ್ನು ಮಾಡಿದ್ದು. ಆಯ್ತಾ? ಕೆ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಇಸ್ 2.
ಪ್ಲಸ್ ಮೈನಸ್ ಎಲ್ಲ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಿ ನೋಡ್ಕೊಳ್ಳಿ ಆಯ್ತಾ. ಇಲ್ಲಿ ಮೈನಸ್ ಇಲ್ಲಿ 12 ಆಯ್ತಾ, ನಾನು ಬರ್ಕೊಳ್ಳೋ 2 ಬರ್ಕೊಂಡೆ, ಅಲ್ಲಿ ಅನ್ಸಿದ್ದಾಯ್ತು. ನೆಕ್ಸ್ಟ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ರಿಪ್ರೆಸೆಂಟೆಡ್ ಬೈ, ಅಗೇನ್ ಅದೇ ಕ್ವಶನ್ ಕೊಟ್ಟಿದ್ದಾರೆ. ಅದೇ ಕ್ವಶನ್ ಅಂದ್ರೆ ಸೇಮ್ ಅಲ್ಲ, ವ್ಯಾಲ್ಯೂ ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ. x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 8. ಫಸ್ಟ್ ಏನು ಮಾಡ್ಬೇಕಂತ ಹೇಳಿದೆ ನಾನು, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಸ್ 8 ಈಚೆ ತಗೊಂಡು ಬನ್ನಿ, ಮೈನಸ್ 8 ಇಸ್ ಈಕ್ವಲ್ಸ್ ಟು 0. ಇಲ್ಲೇನಾಗುತ್ತೆ 2x ಪ್ಲಸ್ 4y ಪ್ಲಸ್ 10 ಈಚೆ ತಗೊಂಡು ಬಂದ್ರೆ ಏನಾಗುತ್ತೆ ಮೈನಸ್ 10 ಇಸ್ ಈಕ್ವಲ್ಸ್ ಟು 0. ಈಗ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ಸ್ ಟು 0. a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ಸ್ ಟು 0. a1 ಏನಾಗುತ್ತೆ ಹೇಳಿ, ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅಂತ ಮೀನಿಂಗ್ 1. b1 ಏನಾಗುತ್ತೆ 2 ಆಗುತ್ತೆ, ಯಾಕಂದ್ರೆ y ಪ್ಲೇಸ್ ಅಲ್ಲಿ y ಇದೆ, b1 ಪ್ಲೇಸ್ ಅಲ್ಲಿ 2. c1 ಪ್ಲೇಸ್ ಅಲ್ಲಿ ಏನಿದೆ ನೋಡಿ, ಅಲ್ಲಿ ಮೈನಸ್ 8 ಇದೆ, ಸರಿಯಾ. ಅದೇ ತರ a2 ಪ್ಲೇಸ್ ಅಲ್ಲಿ ಇಲ್ಲೇನಿದೆ 2 ಇದೆ, b2 ಪ್ಲೇಸ್ ಅಲ್ಲಿ ಏನಿದೆ 4 ಇದೆ, c2 ಪ್ಲೇಸ್ ಅಲ್ಲಿ ಏನಿದೆ ಮೈನಸ್ 10 ಇದೆ. ಕಂಪೇರ್ ಮಾಡಿದಾಗ ಮತ್ತೆ ಮಾಡಿ a1 ಬೈ a2 ಅಂದ್ರೆ 1/2, ಹಾಗೆ b1 ಬೈ b2, b1 ಇಲ್ಲಿ b1 ಇದು, b1 ಅಂದ್ರೆ 2/4, ಹಾಗೆ c1 ಬೈ c2 ಅಂದ್ರೆ ಮೈನಸ್ 8 ಬೈ ಮೈನಸ್ 10, 1/2. ಇದು ಫರ್ದರ್ ಸಿಂಪ್ಲಿಫಿಕೇಶನ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ. ಇದು ನೋಡಿ 2 1s 2 2s ಎಷ್ಟು ಬಂತು 1/2 ಅಲ್ವಾ. ಇದು ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ, ಎರಡು ಕೂಡ 2 ಮಲ್ಟಿಪ್ಲಿಕೇಶನ್ ಹೋಗುತ್ತಲ್ಲ, 2 4s 2 5s 4/5 ಬಂತು ಅಲ್ವಾ. ಅಂದ್ರೆ a1 ಬೈ a2 ಇಸ್ ಈಕ್ವಲ್ಸ್ ಟು b1 ಬೈ b2 ಈಸ್ ನಾಟ್ ಈಕ್ವಲ್ಸ್ ಟು c1 ಬೈ c2. ಯಾಕೆ ಹೇಳಿ, a1 ಬೈ a2 ಏನು ಬಂತು ನಮಗೆ 1/2 ಬಂತು ಅಲ್ವಾ. ಇದು 1/2 ಬಂತು, ಇದು 1/2 ಬಂತು, ಬಟ್ c1 ಬೈ c2 ಏನು ಬಂದಿದೆ ನಮಗೆ 4/5. ಅದು ನಾಟ್ ಈಕ್ವಲ್ಸ್ ಟು ಅಲ್ವಾ, ಅದಕ್ಕೋಸ್ಕರ ನಾಟ್ ಈಕ್ವಲ್ಸ್ ಟು. ಫಾರ್ಮುಲಾವನ್ನು ನೋಡಿದಾಗ ನಾಟ್ ಈಕ್ವಲ್ಸ್ ಟು ಬಂದರೆ ಏನಾಗುತ್ತೆ, ಅದು ಯಾವ ಲೈನ್ಸ್, ಅದು ಪ್ಯಾರಲಲ್ ಲೈನ್ಸ್ ಅಷ್ಟೇ, ಗೊತ್ತಾಯ್ತಾ. ಇದು ಫಾರ್ಮುಲಾವನ್ನು ನೋಡಿದಾಗ ದೇ ಆರ್ ಪ್ಯಾರಲಲ್ ಲೈನ್ಸ್. ಇದಿಷ್ಟು ಪ್ರಾಬ್ಲಮ್ಗಳು 1 ಮಾರ್ಕ್ ಇದು. ಅವ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ 100% ಇದೇ ಟೈಪ್ ಕ್ವಶನ್ ಕೇಳ್ತಾರೆ. ಸೊ ನೀವು ಫಾರ್ಮುಲಾವನ್ನು ಅಟ್ ಎನಿ ಕಾಸ್ಟ್ ಕಲಿಬೇಕು ಅಂಡ್ ಈ ಟೈಪ್ ಪ್ರಾಬ್ಲಮ್ಸ್ ಆದಷ್ಟು ಪ್ರಾಕ್ಟೀಸ್ ಮಾಡಿ ಆಯ್ತಾ. ಇವಾಗ ನಿಮಗೆ ಒಂದಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಮಾಡ್ತೇನೆ. 2 ಮಾರ್ಕ್ಸ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ನಿಮ್ಗೆ ಕೇಳೋದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವತ್ತೂ ಕೇಳೋದಿಲ್ಲ, ಮೆನ್ಷನ್ ಮಾಡೋದಿಲ್ಲ. ಮೆನ್ಷನ್ ಮಾಡದೇ ಇದ್ರೆ ನಿಮ್ಗೆ ಯಾವ್ದು ಈಸಿ ಇದೆ ಅದನ್ನೇ ಮಾಡಿ. ಆಲ್ಮೋಸ್ಟ್ ನಾನು ನೋಡಿ ಪ್ರಕಾರ ಎಲಿಮಿನೇಷನ್ ಮೆಥಡ್ ಇಸ್ ವೆರಿ ಈಸಿ ಅಲ್ವಾ. ಎಲಿಮಿನೇಷನ್ ಮೆಥಡ್ ಮಾಡಿ. ಒಂದು ವೇಳೆ ಮೆನ್ಷನ್ ಮಾಡಿದ್ದಿದ್ರೆ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅದನ್ನೇ ಮಾಡಬೇಕು. ಬಟ್ ನಾನು ಕ್ವಶನ್ ಪೇಪರ್ ನೋಡಿ ಪ್ರಕಾರ ಯಾವ ಇದರಲ್ಲೂ ಮೆನ್ಷನ್ ಮಾಡಲಿಲ್ಲ, ಮಾಡಿದ್ದಿದ್ರು ಎಲಿಮಿನೇಷನ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈಗ ನೋಡಿ ಇಕ್ವೇಷನ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್, 100% ಶಾರ್ಟ್ ಕ್ವಶನ್ ಬರುತ್ತೆ ಇದರಿಂದ, ಪಕ್ಕಾ ಕ್ವಶನ್. ಇದು ನಿಮ್ಮ ಪಾಸಿಂಗ್ ಪ್ಯಾಕೇಜಲ್ಲೆಲ್ಲ ಬರುತ್ತೆ. ಸೊ ಅಟ್ ಎನಿ ಕಾಸ್ಟ್ ಇದು ಮಿಸ್ಟೇಕ್ ಆಗಬಾರ್ದು. ಈಗ ನೋಡಿ ಇದನ್ನು ನಾನು ಇಕ್ವೇಷನ್ 1 ಅಂತ ತಗೊಳ್ತೇನೆ. ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಇದು, ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್ ಅಂತ. ಇದನ್ನು ಇಕ್ವೇಷನ್ 2 ಅಂತ ತಗೊಳ್ತೇನೆ. ಈಗ ನೋಡಿ 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 14 ಆಯ್ತಾ. ಇನ್ನೊಂದು 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 10. ನಮ್ಮ ಇದರಲ್ಲಿ ಅಲ್ಟಿಮೇಟ್ ಗೋಲ್ ಏನು ಗೊತ್ತುಂಟಾ, ಯಾವುದಾದ್ರೂ ಒಂದು ಟರ್ಮನ್ನು ಕ್ಯಾನ್ಸಲ್ ಮಾಡಲೇಬೇಕು. ಒಂದು ಟರ್ಮ್ ಅಂದರೆ ಮೇ ಬಿ ಎಕ್ಸ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ಓಕೆ, ವೈ ಅನ್ನು ಕ್ಯಾನ್ಸಲ್ ಮಾಡಿದ್ರು ಓಕೆ. ನಾನು ಎಕ್ಸ್ ಟರ್ಮನ್ನು ಕ್ಯಾನ್ಸಲ್ ಮಾಡ್ತೇನೆ. ಯಾಕೆ ಹೇಳಿ, ಇಲ್ಲಿ ನೋಡಿ ಇಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್. ಇಲ್ಲಿ ಯಾವ ಸೈನ್ ಇರುತ್ತೆ ನೋಡಿ ಅದರದ್ದು ಆಪೋಸಿಟ್ ಸೈನ್ ಇಲ್ಲಿ ತಗೊಳ್ಬೇಕು. ಆವಾಗ ಕೆಳಗಡೆ ಇರೋ ನಂಬರ್ ಸೈನ್ ಮೈನಸ್ ಆಗುತ್ತೆ. +2 -2 ಕ್ಯಾನ್ಸಲ್ ಆಗುತ್ತೆ, ಹೋಯ್ತು ಆಯ್ತಾ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಏನಾಗುತ್ತೆ ಹೇಳಿ, ಆಪೋಸಿಟ್ ಸೈನ್ ಬರುತ್ತೆ ಮೈನಸ್. ಯಾವತ್ತದ ನೆನ್ಪಿಟ್ಕೊಳ್ಳಿ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರುತ್ತೆ. ಆವಾಗ ಈ ನಂಬರ್ನ ಸೈನ್ ಇದಾಗುತ್ತೆ, ಪ್ಲಸ್ ಅಲ್ಲ ಮೈನಸ್ ಆಗುತ್ತೆ. ವೈನ ಸೈನ್ ಕೂಡ ಮೈನಸ್ ಆಗಿರುತ್ತೆ, ಪ್ಲಸ್ ಅಲ್ಲ. ಈಗ ನೋಡಿ 3ನ ಜೊತೆ ಯಾವ ಸೈನ್ ಇದೆ, ಪ್ಲಸ್ ಸೈನ್ ಇದೆ. ಇಲ್ಲಿ 1 ಅಂತ ಅರ್ಥ ಏನು ಇಲ್ಲ ಅಂದ್ರೆ 1ನ ಜೊತೆ ಈ ಪ್ಲಸ್ ಸೈನ್ ಅಲ್ಲ ಮೈನಸ್, ಯಾಕಂದ್ರೆ ಚೇಂಜ್ ಮಾಡಿದ ಸೈನ್ ಬರುತ್ತೆ. ಇದು ಪ್ಲಸ್ ಇದು ಮೈನಸ್, ಎರಡರ ಸೈನ್ ಡಿಫರೆಂಟ್ ಇದ್ರೆ ಅದನ್ನ ಮೈನಸ್ ಮಾಡಬೇಕು ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. 3ಯಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2y ಉಳಿತದೆ ವಿತ್ ಗ್ರೇಟರ್ ನಂಬರ್ ಸೈನ್. ಗ್ರೇಟರ್ ಯಾವ್ದು ಇದರಲ್ಲಿ, 3 ಗ್ರೇಟರ್ ನಂಬರ್, 1 ಗ್ರೇಟರ್ ನಂಬರ್, 3 ಇಸ್ ಅ ಗ್ರೇಟರ್ ನಂಬರ್. ಸೊ ಪ್ಲಸ್ಸೇ ಬರುತ್ತೆ, ನಾನು ಅದನ್ನು ಬರೆಯೋದಿಲ್ಲ ಅಷ್ಟೇ. ಈಗೇನು 14ನ ಎದುರುಗಡೆ ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ಪ್ಲಸ್ ಇದೆ, 10ನ ಎದುರುಗಡೆ ಮೈನಸ್ ಇದೆ, ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಮಾಡಿದ್ದೆ. ಎರಡರ ಸೈನ್ ಡಿಫರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ 4 ಉಳಿತದೆ. ಯಾವ್ದ್ರ ಸೈನ್ ಹಾಕ್ಬೇಕಂತ ಕೇಳಿದ್ರೆ ಗ್ರೇಟರ್ ನಂಬರ್. ಇವೆರಡರಲ್ಲಿ ಗ್ರೇಟರ್ ನಂಬರ್ ಯಾವುದು, 14 ಅಲ್ವಾ, ಅದ್ರ ಸೈನ್ ಏನು ಪ್ಲಸ್, ಹಾಕೋಗತ್ತೆ ಇಲ್ಲ. ನನಗೆ ಬೇಕಾಗಿರೋದು y. ಏನು ಮಾಡ್ತೇನೆ ಇಲ್ಲಿ ಇಂಪಾರ್ಟೆಂಟ್, y ಜೊತೆ ಈ 2 ಅನ್ನೋದು ಮಲ್ಟಿಪ್ಲೈ ಆಗಿದೆ, ಆಚೆ ಕಡೆ ಹೋಗೋ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ 4 ಇದೆ, ಡಿವೈಡೆಡ್ ಬೈ 2 ಏನಾಗುತ್ತೆ y ವ್ಯಾಲ್ಯೂ 2 ಆಗುತ್ತಲ್ವಾ. y ಬಿಕಾಸ್ 2 1s 2 2s 2/1 ಅಂತ ಬರೀಬೇಕಾದ ಅಗತ್ಯ ಇರೋದಿಲ್ಲ ಅಲ್ವಾ. ಸೊ y ಇಸ್ ಈಕ್ವಲ್ಸ್ ಟು 2. ಈಗ ಏನು ಮಾಡ್ತೇವೆ, ಇದನ್ನ y ಬಂತಲ್ಲ ನಮಗೆ x ಮತ್ತೆ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡ್ತೇವೆ ಯಾವುದನ್ನ, y ಇಸ್ ಈಕ್ವಲ್ಸ್ ಟು ಸಬ್ಸ್ಟಿಟ್ಯೂಟ್ y ಇಸ್ ಈಕ್ವಲ್ಸ್ ಟು 2. ಯಾವ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ನಿಮಗೆ ಈಸಿ ಆಗಿರೋ ಇಕ್ವೇಶನ್ ಮಾಡಿ. ನಾನು ಫಸ್ಟ್ ಇಕ್ವೇಶನ್ಗೆ ಹಾಕ್ತೇನೆ, ಯಾವುದಕ್ಕಾದ್ರೂ ಹಾಕಿ, ನೋ ಪ್ರಾಬ್ಲಮ್. ಫಸ್ಟ್ ಇಕ್ವೇಶನ್ ಏನು ಹೇಳಿ, 2x + 3y ಇಸ್ ಈಕ್ವಲ್ಸ್ ಟು 14.
2x ಪ್ಲಸ್ 3 ಇದು ಇಂಟು ಅಂತ ಅರ್ಥ. ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ಮೀನಿಂಗ್ ಇಂಟು ಅಂತ ಅರ್ಥ. y ಪ್ಲೇಸ್ ಅಲ್ಲಿ ಏನು ಬಂತು ನಮ್ಗೆ ಆನ್ಸರ್ 2 ಬಂತಲ್ಲ, ಇಸ್ ಈಕ್ವಲ್ಸ್ ಟು 14. 2x ಪ್ಲಸ್ 3 2s 6 ಇಸ್ ಈಕ್ವಲ್ಸ್ ಟು 14. ಈಗ ಏನು ಬೇಕು ನಮಗೆ, ಎಕ್ಸ್ ಬೇಕು. ಎಕ್ಸ್ ಜೊತೆ ಏನೆಲ್ಲ ಇದೆ ಅದೆಲ್ಲದು ಹಾಗೆ ಇರಲಿ. ಇಲ್ಲಿ ನೋಡಿ ಎಕ್ಸ್ ಜೊತೆ 2 ಇದೆ, ಅದು ಇಲ್ಲೇ ಇರಲಿ. ಉಳಿದದ್ದನ್ನು ಆಚೆ ಕಡೆ ತಗೊಂಡು ಹೋಗಿ. 2x ಇಸ್ ಈಕ್ವಲ್ಸ್ ಟು 14 ಪ್ಲಸ್ 6 ಆಚೆ ಹೋದ್ರೆ ಏನಾಗುತ್ತೆ, -6 ಆಗುತ್ತೆ. ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೇನೆ. 2x ಇಸ್ ಈಕ್ವಲ್ಸ್ ಟು 14 ಅಲ್ಲಿ 6 ಅನ್ನು ಮೈನಸ್ ಮಾಡಿದರೆ ಎಷ್ಟಾಗುತ್ತೆ ಆನ್ಸರ್ 8 ಆಗುತ್ತೆ. ನಮ್ಗೆ ಬೇಕಾಗಿರೋದು ಎಕ್ಸ್ ಜೊತೆ 2 ಅನ್ನೋದು ಮಲ್ಟಿಪ್ಲೈ ಆಗಿದೆ, ಆಚೆ ಹೋಗೋಕೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 8/2 8/2 ಎಷ್ಟು, ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅಲ್ವಾ. ಲಾಸ್ಟಿಗೆ ಆನ್ಸರ್ ಬರೆಯುವಾಗ ಹೇಗೆ ಬರೀ ಗೊತ್ತುಂಟ, therefore x ಇಸ್ ಈಕ್ವಲ್ಸ್ ಟು 4, y ಇಸ್ ಈಕ್ವಲ್ಸ್ ಟು 2 ಒಂದು ಬಾಕ್ಸ್ ಅನ್ನು ಹಾಕಿ ಚಂದ ಮಾಡಿ ಬರೆದಿಟ್ಕೊಂಡು ಬನ್ನಿ ಅಲ್ವಾ. x ಇಸ್ ಈಕ್ವಲ್ಸ್ ಟು 4, y ಇಸ್ ಈಕ್ವಲ್ಸ್ ಟು 2. ನೀವು ಮಾಡಿದ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ಹೇಗೆ ಚೆಕ್ ಮಾಡೋದು? ಈಗ ಈ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಪ್ರಾಬ್ಲಮ್ಗೆ ನೀವು ಪೇಪರಲ್ಲಿ ಇದು ಮಾಡಿಬಿಡಿ, ನಾನು ನಿಮ್ಗೆ ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ ಹೇಳ್ತಾ ಇರೋದು. 2 ಇಂಟು ಎಕ್ಸ್ ಅಂದರೆ 4 ಅಲ್ಲ, 2 ಇಂಟು 4 8 ಅಲ್ವಾ. ಇಲ್ಲಿ 8 ಬರುತ್ತೆ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ. ಪ್ಲಸ್ 3 ಇಂಟು 2 ಎಷ್ಟು, ಪ್ಲಸ್ 3 2s 6 8 ಪ್ಲಸ್ 6 ಎಷ್ಟು 14 ಅಲ್ವಾ. ವೆರಿಫೈ ಆಯ್ತಾ? ಅದೇ ಥರ ಈ ವ್ಯಾಲ್ಯೂ ಇದಕ್ಕೂ ಹಾಕಿ ನೋಡಿ. 2 ಇಂಟು 4 8 ಪ್ಲಸ್ 4 2 ಇಂಟು ಎಕ್ಸ್ ಇಸ್ 4 2 4s 8 ಪ್ಲಸ್ y ವ್ಯಾಲ್ಯೂ ಎಷ್ಟು 2 8 ಪ್ಲಸ್ 2 ಏನು 10 ಅಲ್ಲ. ವೆರಿಫೈ ಆಯ್ತಲ್ಲ, ವೆರಿಫೈ ಮಾಡಿ ಬನ್ನಿ ಆಯ್ತಾ. ಇದು ವೆರಿ ವೆರಿ ಇಂಪಾರ್ಟೆಂಟ್, 100% ಕ್ವಶನ್ ಶಾರ್ಟ್ ಆಯ್ತಾ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತೇನೆ ನೋಡಿ. ಇದು ಇಕ್ವೇಶನ್ ಕೊಟ್ಟಿದ್ದಾರೆ, ನಾನು ಇದು ಇಲ್ಲೇ ಡೈರೆಕ್ಟ್ ಮಾಡ್ತಾ ಇದ್ದೇನೆ. 1 ಅಂತ ತಗೊಳ್ತೇನೆ, 2 ಅಂತ ತಗೊಳ್ತೇನೆ, ಸರಿಯಾ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ನಿಮಗೆ. ಕೆಲವೊಂದು ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಅನ್ನ ಕ್ಲಾರಿಟಿ ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಎಕ್ಸ್ ಅನ್ನೇ ಕ್ಯಾನ್ಸಲ್ ಮಾಡಬೇಕಾ, ವೈ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಆಗೋದಿಲ್ವಾ? ನೀವು ಯಾವುದು ಕೂಡ ಕ್ಯಾನ್ಸಲ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಆಯ್ತಾ. ಮತ್ತೆ ಇನ್ನೊಂದು, ನೀವು ಎಕ್ಸ್ ಅನ್ನಾದರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ, ವೈನಾದರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಮತ್ತೆ ಸೈನ್ ಅನ್ನು ಚೇಂಜ್ ಮಾಡಿಯೇ ಮಾಡಬೇಕಾ ನಾನು? ಹಾಗೇನಿಲ್ಲ, ನೀವು ಸೈನ್ ಅನ್ನು ಚೇಂಜ್ ಮಾಡಿಯೇ ಮಾಡ್ಬೇಕಂತಿಲ್ಲ. ಇಲ್ಲಿ ನೋಡಿ ವೈ, ಇಲ್ಲಿ ನೋಡಿ ಇದು ಮೈನಸ್ ಸೈನ್ ಇಲ್ವಾ, ಇಲ್ಲಿ ಪ್ಲಸ್ ಇಲ್ವಾ, ಡೈರೆಕ್ಟ್ ಕ್ಯಾನ್ಸಲ್ ಆಗತ್ತಲ್ಲ. ಇದ್ರ ಸೈನ್ ಏನಾದರೂ ಚೇಂಜ್ ಮಾಡಬೇಕಾ? ಅಗತ್ಯ ಇಲ್ಲ ಅಲ್ವಾ. ಈಗ ಕ್ಯಾನ್ಸಲ್ ಮಾಡುವಾಗ ನೀವು ಸೈನ್ ಚೇಂಜ್ ಮಾಡಲಿಲ್ಲ ಅಂತ ಆದರೆ ಇಲ್ಲಿ ಸೈನ್ ಚೇಂಜ್ ಮಾಡೋದು ಬೇಡ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎದುರುಗಡೆ ಪ್ಲಸ್ ಇದೆಯಲ್ವಾ, ಇಲ್ಲಿ ಪ್ಲಸ್ ಇದೆಯಲ್ವಾ. ಹಿಂದಿನ ಪ್ರಾಬ್ಲಮಲ್ಲಿ ಇಲ್ಲಿ ಪ್ಲಸ್ ಇದ್ರೆ ನಾವು ಮೈನಸ್ ತಗೊಳ್ತಲ್ಲ, ಇಲ್ಲಿ ಅದನ್ನು ತಗೊಳ್ಲಿಕ್ಕಿಲ್ಲ. ಯಾಕೆ ತಗೊಳ್ಲಿಕ್ಕಿಲ್ಲ ಅಂತ ಕೇಳಿದ್ರೆ, ನಾವು ಮೈನಸ್ ವೈ ಮತ್ತು ಪ್ಲಸ್ ವೈನ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದಲ್ಲ, ಇಲ್ಲಿ ಪ್ಲಸ್ ಇದ್ದದನ್ನು ಮೈನಸ್ ತಗೊಂಡು ಕ್ಯಾನ್ಸಲ್ ಮಾಡಿದ ಅಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದಾಗ ಅದ್ರ ಎದುರುಗಡೆ ಏನು ಸೈನ್ ಇದೆ ಅದೇ ಅದರ ಸೈನು, ಮತ್ತೆ ಚೇಂಜ್ ಮಾಡೋದು ಬೇಡ ಆಯ್ತಾ. ಈಗ ನೋಡಿ ಇಲ್ಲೂ 2 ಇದೆ, ಇಲ್ಲೇನು ಇಲ್ಲ ಅಂದರೆ 1 ಅಂತ ಅರ್ಥ. 2 + 1 ಎಷ್ಟು 3x ಅಲ್ವಾ, ಇಸ್ ಈಕ್ವಲ್ಸ್ ಟು ಇಲ್ಲಿ 4 ಇದೆ 11 ಇದೆ, ಎರಡರದ್ದು ಸೈನ್ ಎದುರುಗಡೆ ಪ್ಲಸ್ ಇದೆ. 11 + 4 ಎಷ್ಟು 15 ಕರೆಕ್ಟಾ. ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಅಲ್ವಾ. ಇಂಟು 3 ಇರೋದು ಈಕ್ವಲ್ಸ್ ಇಂದ ಆಚೆ ಹೋಗುವಾಗ ಡಿವೈಡೆಡ್ ಬೈ 3 ಆಗುತ್ತಲ್ವಾ. 3 1s 3 s 15 3 5s 15 x ಇಸ್ ಈಕ್ವಲ್ಸ್ ಟು 5. ವಾಟ್ ಇಸ್ ದ ಡಿಫರೆನ್ಸ್? ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ ನಾವು. ಯಾಕಂತ ಕೇಳಿದ್ರೆ ಇಲ್ಲಿ ನಾವು ಯಾವುದನ್ನು ಕ್ಯಾನ್ಸಲ್ ಮಾಡಿದ್ವಿ, ಎಕ್ಸ್ ಅನ್ನು ಕ್ಯಾನ್ಸಲ್ ಮಾಡಿ ವೈ ವ್ಯಾಲ್ಯೂನ ಫಸ್ಟ್ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ವೈ ಅನ್ನು ಕ್ಯಾನ್ಸಲ್ ಮಾಡಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಒನ್ ಅಂಡ್ ದ ಸೇಮ್ ಅಲ್ವಾ. ಇದೇ ಥರ ಈಗ ಮುಂದೆ ಏನು ಮಾಡ್ತೀರಾ, ಸಬ್ಸ್ಟಿಟ್ಯೂಟ್. ಆಗಲೇ ಏನು ಮಾಡಿದ್ರಿ, ಹಿಂದಿನ ಪ್ರಾಬ್ಲಮ್ ಹಾಗೆ ಮಾಡಿದ್ರಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇನ್ ಇಕ್ವೇಶನ್ 1 or 2 ಯಾವುದಕ್ಕಾದರೂ ಹಾಕಿ, ನಿಮ್ಮ ಇಷ್ಟ ಅಲ್ವಾ. 2x ವೈ ಇಕ್ವೇಶನ್ 1 ಏನು ಹೇಳುತ್ತೆ, 2x - y ಇಸ್ ಈಕ್ವಲ್ಸ್ ಟು 4 ಅಲ್ಲ. 2 ಇಲ್ಲಿ ಇಂಟು ಅಂತ ಅರ್ಥ ಏನೂ ಇಲ್ಲ ಅಂದರೆ ಎಕ್ಸ್ ಅಂದರೆ ಏನು ಹೇಳಿ 5 - y ಇಸ್ ಈಕ್ವಲ್ಸ್ ಟು 4. 2 × 5 ಎಷ್ಟು 10 - y ಇಸ್ ಈಕ್ವಲ್ಸ್ ಟು 4. ಇಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸು. ಯಾಕಂತ ಕೇಳಿದರೆ ನನಗೆ ಬೇಕಾಗಿರೋದು ವೈ. ಓಕೆ, ವೈನ ಜೊತೆ ನಾನೀಗ ವೈ ನಂಗೆ ಪ್ಲಸ್ ವೈ ಬೇಕು, ಮೈನಸ್ ವೈ ಬೇಡ ನನಗೆ. ನಾನೇನು ಮಾಡ್ತೇನೆ, ಮೈನಸ್ ವೈಯನ್ನೇ ಆಚೆ ತಗೊಂಡು ಹೋಗ್ತೇನೆ. ಏನಾಗುತ್ತೆ ಹೇಳಿ, ಮೈನಸ್ ವೈನ ಆಚೆ ತಗೊಂಡು ಹೋದರೆ ಪ್ಲಸ್ ವೈ ಆಗುತ್ತಲ್ಲ. ಸೊ ಆವಾಗ 10 ಇಲ್ಲಿ ಪ್ಲಸ್ 4 ಈಚೆ ಕಡೆ ತಗೊಂಡು ಬನ್ನಿ, ಏನಾಗುತ್ತೆ -4 ಆಗುತ್ತೆ. ವೈಯನ್ನು ಆಚೆ ತಗೊಂಡೋಗಿ ಮೈನಸ್ ವೈ ಆಚೆ ಕಡೆ ಹೋಗುವಾಗ ಪ್ಲಸ್ ವೈ ಆಗುತ್ತೆ. 10 - 4 ಎಷ್ಟು 6 ಇಸ್ ಈಕ್ವಲ್ಸ್ ಟು ವೈ. ಅಂದರೆ therefore x ಇಸ್ ಈಕ್ವಲ್ಸ್ ಟು 5 y ಇಸ್ ಈಕ್ವಲ್ಸ್ ಟು 6 ಅಂತ ಆಗುತ್ತೆ. ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇದಕ್ಕೆ ಹಾಕಿ ನೋಡಿ, 2 × 5 10 10 - y ಅಂದರೆ 6 ಅಲ್ಲ. 10 - 6 ಎಷ್ಟು 4 ಅಲ್ವಾ. ಅದೇ ಥರ 1 × x 1 × 5 ಅಂದರೆ 5 5 + y ಅಂದರೆ 6 ಅಲ್ಲ. 5 + 6 ಎಷ್ಟು 11 ಅಲ್ವಾ. ವೆರಿಫೈ ಆಗುತ್ತಲ್ಲ. ಇಲ್ಲಿ ನೀವು ಜಾಗ್ರತೆ ಮಾಡಬೇಕು, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. -y ಇದ್ದದನ್ನು ಆಚೆ ಕಡೆ ಹೋಗುವಾಗ +y ಆಗುತ್ತೆ. ಯಾಕಂದ್ರೆ ನಂಗೆ ಆನ್ಸರ್ ಬೇಕಾಗಿರೋದು y ಇದು, -y ಅಲ್ಲ.
ನಾನು ಹೇಳ್ತೇನೆ ನೋಡಿ, ಇದನ್ನು ನೀವೀಗ ಇನ್ನೊಂದು ಟೈಪು ಮಾಡ್ಬೋದು. ನೀವೀಗ ನಾನು ವೈನ್ ತಗೊಂಡು ಹೋಗೋದಿಲ್ಲ, 10ನೇ ಆಚೆ ತಗೊಂಡು ಹೋಗ್ತೇನೆ ಅಂದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ 10 - y ಇದೆಯಾ, ಈಗ ಆರ್ ನಾನು ಇನ್ನೊಂದು ಮೆಥಡ್ ಹೇಳ್ತಾ ಇರೋದು ನಿಮಗೆ. 10 - y ಇದೆಯಾ, ಪ್ಲಸ್ 10 ಆಚೆ ತಗೊಂಡು ಹೋಗಿ ಈ ಸೈನ್ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ವೈದು ಸೈನ್ ಏನಿದೆ ಹೇಳಿ, ಇಲ್ಲಿ ಮೈನಸ್ ಇದೆ, ಇಸ್ ಈಕ್ವಲ್ಸ್ ಟು ಇಲ್ಲಿ ಆಲ್ರೆಡಿ 4 ಇದೆ, ಪ್ಲಸ್ 10 ಆಚೆ ಹೋಗಿ ಏನಾಗುತ್ತೆ, -10 ಆಗುತ್ತೆ. ಸೊ -y ಇಸ್ ಈಕ್ವಲ್ಸ್ ಟು 4 ಅಲ್ಲಿ 10 ಮೈನಸ್ ಮಾಡಿದ್ರೆ -6 ಆಗುತ್ತಲ್ಲ. ಯಾಕಂದ್ರೆ ಸ್ಮಾಲರ್ ನಂಬರ್ ಇಂದ ಗ್ರೇಟರ್ ನಂಬರ್ನ ಮೈನಸ್ ಮಾಡಿದ್ರೆ ಮೈನಸ್ಸೇ ಬರುತ್ತೆ ಆನ್ಸರ್. ಈಗ ನೋಡಿ ಮೈನಸ್ ಕ್ಯಾನ್ಸಲ್ ಆಗುತ್ತಲ್ಲ, y ಇಸ್ ಈಕ್ವಲ್ಸ್ ಟು 6 ಅಲ್ವಾ. ಈಗೇನು ಸೇಮ್ ಅಲ್ಲ, ಬೋತ್ ಆರ್ ಸೇಮ್. ಬಟ್ ಜಾಸ್ತಿ ಕಾಂಪ್ಲಿಕೇಶನ್ ಬೇಡ ಅಂತ ನಾನು ಇದನ್ನೇ y ಅನ್ನೇ ಆಚೆ ತಗೊಂಡು ಹೋಗ್ತೇನೆ, ಪ್ಲಸ್ ಬರುತ್ತಲ್ಲ, +4 ಈಚೆ ಕಡೆ ತಗೊಂಡು ಬರ್ತೇನೆ. ಬೋತ್ ಆರ್ ಸೇಮ್. ನೀವು ಯಾವ ಮೆಥಡ್ ಫಾಲೋ ಮಾಡಿದ್ರೆ ನೋ ಪ್ರಾಬ್ಲಮ್, ಕನ್ಫ್ಯೂಸ್ ಆಗಬೇಡಿ ಆಯ್ತಾ. ನೆಕ್ಸ್ಟ್ ನೋಡಿ, ಸಾಲ್ವ್ ಎಲಿಮಿನೇಷನ್ ಮೆಥಡ್, ಮಾಡೆಲ್ ಪೇಪರ್ 2023 ಇದು. ಹೇಗೇನು ನೋಡಿ, ಇಲ್ಲಿ x + y ಇಸ್ ಈಕ್ವಲ್ಸ್ ಟು 14, x - y ಇಸ್ ಈಕ್ವಲ್ಸ್ ಟು 4. ಇಕ್ವೇಷನ್ ನಂಬರ್ 1, ಇಕ್ವೇಷನ್ ನಂಬರ್ 2. ಇಲ್ಲಿ ನೋಡಿ ಸ್ಟೂಡೆಂಟ್ಸು, +y - y ನಾನು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ಲ, ಸೈನ್ ಚೇಂಜ್ ಮಾಡಬೇಕಾಗಿದ್ದ ಅಗತ್ಯ ಇದೆಯಾ, ಇಲ್ಲಲ್ಲ. +x +y - y ಕ್ಯಾನ್ಸಲ್ ಆಯಿತು, ಮತ್ತೆ ಸೈನ್ ಚೇಂಜ್ ಮಾಡೋದು ಬೇಡ, ನೆನ್ಪಿಟ್ಕೊಳ್ಳಿ. ಇಲ್ಲಿಯೂ ಪ್ಲಸ್, ಇಲ್ಲಿಯೂ ಪ್ಲಸ್, ಮತ್ತೆ ಚೇಂಜ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ಏನೂ ಇಲ್ಲ ಅಂದ್ರೆ 1, ಇಲ್ಲೂ ಏನಿಲ್ಲ ಅಂದ್ರೆ 1 + 1 ಏನಾಗುತ್ತೆ 2 ಅಲ್ವಾ. ಮತ್ತೆ x ಇಸ್ ಈಕ್ವಲ್ಸ್ ಟು, ಇಲ್ಲೂ ಸೈನ್ ಚೇಂಜ್ ಮಾಡೋದು ಬೇಡ. 14 + 4 ಎಷ್ಟು, 18. ನಂಗೆ ಬೇಕಾಗಿರೋದು x ಇಂಟು 2 ಇದ್ದದನ್ನು ಆಚೆ ಕಡೆ ತಗೊಂಡೋಗಿ ಏನಾಗುತ್ತೆ, /2. x ಇಸ್ ಈಕ್ವಲ್ಸ್ ಟು 2 1s 2 9s, x ಇಸ್ ಈಕ್ವಲ್ಸ್ ಟು 9 ಬಂತಾ. ಸಬ್ಸ್ಟಿಟ್ಯೂಟ್ ಮಾಡೋಣ, ಯಾವುದ್ರಲ್ಲಿ ಅದು ಸಬ್ಸ್ಟಿಟ್ಯೂಟ್ ಮಾಡಿ, ಈಸಿ ಇದರಲ್ಲಿ. x ಇಸ್ ಈಕ್ವಲ್ಸ್ ಟು 9 ಇನ್ ಇಕ್ವೇಷನ್ 1. ಇಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಕ್ವೇಷನ್ 1 ಏನಿದೆ ನೋಡಿ, x + y ಇಸ್ ಈಕ್ವಲ್ಸ್ ಟು 14. x ವ್ಯಾಲ್ಯೂ ಎಷ್ಟು ಬಂತು ನಮಗೆ, 9 ಅಲ್ಲ. 9 + y ಇಸ್ ಈಕ್ವಲ್ಸ್ ಟು 14. ನಂಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ y ಅಲ್ವಾ. ಇದು +9 ಆಚೆ ಕಡೆ ಹೋಗಿ ಏನಾಗುತ್ತೆ, -9 ಆಗುತ್ತಲ್ಲ. ಸೊ y ಇಸ್ ಈಕ್ವಲ್ಸ್ ಟು 14 - 9 ಎಷ್ಟು, 5 ಅಲ್ವಾ. ಇದು y ವ್ಯಾಲ್ಯೂ ಆಗುತ್ತೆ. y ಇಸ್ ಈಕ್ವಲ್ಸ್ ಟು 5, x ಇಸ್ ಈಕ್ವಲ್ಸ್ ಟು 9 ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಇದು ನೋಡಿ ಕ್ರಾಸ್ ವೆರಿಫೈ ಮಾಡಿ. x ಇದ್ದಲ್ಲಿ 9 + 5 14, 9 - 5 4. ದಟ್ಸ್ ಇಟ್ ಆಯ್ತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇದು 100% ಬಂದೇ ಬರುತ್ತೆ, ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ. ನೀವು ಪ್ಲಸ್ ಮೈನಸಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ, ಅದನ್ನ ಮಾಡಬೇಡಿ. ಆದಷ್ಟು ಟೈಮ್ ತಗೊಂಡು ಮಾಡಿ ಆಯ್ತಾ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ಕೆಲ್ಲ ಹೋಗಬೇಡಿ. 2x + y ಇಸ್ ಈಕ್ವಲ್ಸ್ ಟು 8, x - y ಇಸ್ ಈಕ್ವಲ್ಸ್ ಟು 1. ಸೈನ್ ಚೇಂಜ್ ಮಾಡಬೇಕಾದ ಅಗತ್ಯ ಇದೆಯಾ, ಇಲ್ಲ. ಯಾಕೆ ಹೇಳಿ, +y - y ಡೈರೆಕ್ಟ್ ಕ್ಯಾನ್ಸಲ್ ಆಗ್ತಾ ಇದೆಯಲ್ಲ. ನೀವು x ಅನ್ನು ಕ್ಯಾನ್ಸಲ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ ಅಲ್ಲಿ ಆಯ್ತಾ. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅಂತ ಮೀನಿಂಗ್. 2 + 1 3 x ಪ್ಲಸ್. ಯಾಕೆ ಹೇಳಿ, ಇಲ್ಲೂ ಪ್ಲಸ್ ಇರೋದು ಇಲ್ಲೂ ಪ್ಲಸ್ ಇರೋದು, ನಾನು ಸೈನ್ ಚೇಂಜ್ ಮಾಡ್ತಾ ಇಲ್ಲ. 3x ಅಲ್ಲ, ಇಲ್ಲೂ ಪ್ಲಸ್ ಇರೋದು ಇಲ್ಲೂ ಪ್ಲಸ್ ಇರೋದು, ಎರಡರ ಸೈನ್ ಸೇಮ್ ಇದೆ, ಆ್ಯಡ್ ಮಾಡಿ 9 ಆಗುತ್ತೆ. ನಮ್ಗೆ ಬೇಕಾಗಿರೋದು x ಅಲ್ವಾ. ಇಂಟು 3 ಇದ್ದದ್ದು ಆಚೆ ಕಡೆ ಹೋಗಿ ಏನಾಗುತ್ತೆ, /3 ಆಗುತ್ತೆ. 3 1s 3 3s, x ಇಸ್ ಈಕ್ವಲ್ಸ್ ಟು 3. ನೀವು ಇಲ್ಲಿ ಇಂಟು ಇದ್ದದ್ದು ಆಚೆ ಹೋಗೋ ಡಿವೈಡ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಬೇಕಾಗಿರೋದು x, ಅದು x ಮತ್ತು 3ನ ಬಿಟ್ವೀನ್ ಇರೋ ಸೈನ್ ಇಂಟು. ನೀವು ಮತ್ತೆ ಇಲ್ಲಿ ಪ್ಲಸ್ ಇದೆ ಆಚೆ ಹೋಗುವಾಗ ಮೈನಸ್ ಇದೆ ಅಂತ ಬರೆಯೋದಲ್ಲ. ಯಾಕಂದ್ರೆ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇರುವಾಗ x ಜೊತೆ ಆ ನಂಬರ್ ಏನಾಗಿದೆ, ಮಲ್ಟಿಪ್ಲೈ ಆಗಿದೆ ಅಂತ. ಅಗೇನ್ ಸೇಮ್ ಅದೇ ಮೆಥಡ್ ಅನ್ನು ಫಾಲೋ ಮಾಡಿ. ಸಬ್ಸ್ಟಿಟ್ಯೂಟ್ x ಇಸ್ ಈಕ್ವಲ್ಸ್ ಟು 3, x ಇಸ್ ಈಕ್ವಲ್ಸ್ ಟು 3 ಯಾವ ಇಕ್ವೇಷನ್ ಅಲ್ಲಿ, ಇನ್ ಇಕ್ವೇಷನ್ 1. ನಾನು ಆವಾಗಿಂದ ಇಕ್ವೇಷನ್ 1ಗೆ ಹಾಕ್ತಾ ಇದ್ದೇನೆ. 2ಗೆ ಹಾಕ್ಬೋದು, ಈಗ 2 ಹಾಕೋಣ, ಅಡ್ಡಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. x - y ಇಸ್ ಈಕ್ವಲ್ಸ್ ಟು 1 ಅಲ್ವಾ. x ಎಷ್ಟು ಬಂತು ನಮಗೆ, 3 - y ಇಸ್ ಈಕ್ವಲ್ಸ್ ಟು 1 ಆಯ್ತಾ. ನಾನು ಆವಾಗಲೇ ಹೇಳಿದ್ದೆ, ನಂಗೆ ಬೇಕಾಗಿರೋದು y, ಇಲ್ಲಿ ಮೈನಸ್ ಇದೆ, ನಾನು ಆಚೆ ಕಡೆ ತಗೊಂಡು ಹೋಗ್ತೇನೆ, ಪ್ಲಸ್ ಆಗುತ್ತಲ್ಲ. ಇಲ್ಲಿ +1 ಇದೆ, ಅದನ್ನು ಈಚೆ ಕಡೆ ತಗೊಂಡು ಬರ್ತೇನೆ, ಈಕ್ವಲಿಂದ ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಇಲ್ಲಿ -y ಆಚೆ ಕಡೆ ಇದ್ದು ಪ್ಲಸ್ ಆಗುತ್ತೆ. 3 - 1 ಏನು, 2 ಅಲ್ವಾ. 2 ಇಸ್ ಈಕ್ವಲ್ಸ್ ಟು y. therefore ವ್ಯಾಲ್ಯೂ ಆಫ್ x ಇಸ್ ಈಕ್ವಲ್ಸ್ ಟು 3, y ಇಸ್ ಈಕ್ವಲ್ಸ್ ಟು 2 ಆಯ್ತಾ. ಇದನ್ನು ನೀವು ಬೇಕಾದ್ರೆ 3 ಅನ್ನು ಆಚೆ ತಗೊಂಡೋಗಿ ಅದನ್ನು ಮಾಡಿದ್ರು ಪ್ರಾಬ್ಲಮ್ ಇಲ್ಲ, ಎರಡು ಸೇಮ್ ಆಯ್ತಾ. ಮತ್ತೆ ಕನ್ಫ್ಯೂಸ್ ಆಗಬೇಡಿ. 3 - y ಇಸ್ ಈಕ್ವಲ್ಸ್ ಟು y, ಸೊ 2 ಇಸ್ ಈಕ್ವಲ್ಸ್ ಟು y. ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 2 × 3 ಎಷ್ಟು, 6 + 2, y ಅಂದ್ರೆ 2 ಅಲ್ವಾ, 8 ಆಗಲಿಲ್ವಾ. x ಇದರಲ್ಲಿ ಹಾಕಿ 3 ಮೈನಸ್ y ಅಂದ್ರೆ ಏನು, 2, 3 - 2 ಎಷ್ಟು, 1 ಅಲ್ವಾ. ಕೊಟ್ಟಿರೋ ಇಕ್ವೇಷನ್ಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇದೆಯಲ್ವಾ. ಸೊ ಇಟ್ ಈಸ್ ಅ ರೈಟ್ ಆನ್ಸರ್ ಅಲ್ವಾ. ಇಲ್ಲಿ ನೋಡಿ ನೆಕ್ಸ್ಟ್ 2022 ಸಪ್ಲಿಯಲ್ಲಿ ಕೇಳಿದಂಥ ಕ್ವಶನ್, ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್. 2x + 3y ಇಸ್ ಈಕ್ವಲ್ಸ್ ಟು 7, ಇನ್ನೊಂದು 2x + y ಇಸ್ ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಡೈರೆಕ್ಟ್ ಯಾವುದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ,
2x ಎಕ್ಸ್ದು ಸೇಮ್ ಇದೆ ನಂಬರ್, ಬಟ್ ಸೈನ್ ನೋಡಿ, ಸೈನು ಕೂಡ ಸೇಮ್ ಇದೆ. ಸೇಮ್ ಇದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಂಬರ್ ಸೇಮ್ ಇದೆ, ಬಟ್ ಸೈನ್ ಡಿಫರೆಂಟ್ ಇದ್ದಿದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಿತ್ತು. ಇಂಥ ಟೈಮಲ್ಲಿ ನೀವೇನು ಮಾಡ್ಬೇಕು ಹೇಳಿ, ಇಲ್ಲಿ ಪ್ಲಸ್ ಇದ್ರೆ ಅದ್ರ ಕೆಳಗಿನ ಸೈನ್ ಏನಂತ ತಗೊಳ್ಬೇಕು ನೀವು, ಮೈನಸ್ ಅಂತ ಮಾಡ್ಕೊಳ್ಬೇಕು. ಇಲ್ಲಿ ಪ್ಲಸ್ ಇದ್ರೆ ಇಲ್ಲೇನು ಮಾಡಬೇಕು, ಮೈನಸ್ ಅಂತ ಮಾಡಬೇಕು. ಇಲ್ಲಿ ಪ್ಲಸ್ ಇದ್ರೆ ಇಲ್ಲೇನಂತ ಮಾಡ್ಕೊಳ್ಬೇಕು, ಮೈನಸ್. ಆವಾಗ ಈ 2ನ ಸೈನ್ ಮೈನಸ್ ಆಗುತ್ತೆ, y ನ ಸೈನ್ ಮೈನಸ್ ಆಗುತ್ತೆ, 5ನ ಸೈನ್ ಮೈನಸ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ, ಅದಕ್ಕೆ ಸೈನ್ ಚೇಂಜ್ ಮಾಡಿಯೇ ಕ್ಯಾನ್ಸಲ್ ಮಾಡ್ಬೇಕು. ಈಗ ಪ್ಲಸ್ 2x, ಈ 2ದು ಸೈನ್ ಮೈನಸ್ ಆಗಿದ್ರೆ ಮೈನಸ್ 2x ಕ್ಯಾನ್ಸಲ್ ಮಾಡಿ. y ಇಲ್ಲೇನು ಇಲ್ಲ ಅಂದ್ರೆ ಮೀನಿಂಗ್ 1, ಇದು ಪ್ಲಸ್ 3, ಇದು ಮೈನಸ್ 1. ಪ್ಲಸ್ 3 ಮೈನಸ್ 1 ಏನಾಗುತ್ತೆ, 2y ಆಗುತ್ತೆ. ಗ್ರೇಟರ್ ನಂಬರ್ ಸೈನ್ ಹಾಕಿ. 3 ಮತ್ತೆ 1 ನಲ್ಲಿ ಗ್ರೇಟರ್ ನಂಬರ್ ಯಾವುದು, 3 ಅಲ್ವಾ, ಅದ್ರ ಸೈನ್ ಏನು, ಪ್ಲಸ್ ಅಲ್ವಾ, ಅದನ್ನ ಹಾಕಿ. ಆಮೇಲೆ ಇಲ್ಲಿ ಪ್ಲಸ್ 7 ಇದೆ, ಮೈನಸ್ 5 ಇದೆ, ಎರಡರದ್ದು ಸೈನ್ ಡಿಫರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ 2 ಬರುತ್ತೆ. ಗ್ರೇಟರ್ ನಂಬರ್ ಸೈನ್ ಹಾಕಿ. 7 ಸೈನ್ ಏನು, ಪ್ಲಸ್ ಹಾಕ್ಬೇಕಾದ ಅಗತ್ಯ ಇದೆಯಾ, ಇಲ್ಲ ಅಲ್ವಾ, ಪ್ಲಸ್ ಇದ್ರೆ ಒಬ್ವಿಯಸ್ ಅಲ್ವದು. y ಈಸ್ ಈಕ್ವಲ್ಸ್ ಟು ಇಂಟು 2 ಇದೆ, ಆಚೆ ಕಡೆ ಹೋಗುವಾಗ ಏನಾಗುತ್ತೆ, ಡಿವೈಡೆಡ್ ಬೈ 2. ಸೊ y ಈಸ್ ಈಕ್ವಲ್ಸ್ ಟು 1 ಬರುತ್ತೆ. ಮತ್ತೆ ಅದೇ ಮೆಥಡ್, ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ಸ್ ಟು 1 ಇನ್ ಎನಿ ಒನ್ ಆಫ್ ದ ಇಕ್ವೇಶನ್. ನಾನು ಇದನ್ನು ಇಕ್ವೇಶನ್ 1 ಅಂತ ತಗೊಳ್ತೇನೆ, ಇಕ್ವೇಶನ್ 2 ಅಂತ ತಗೊಳ್ತೇನೆ. ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ಸ್ ಟು 1 ಇನ್ ಇಕ್ವೇಶನ್ 1 ಅಲ್ವಾ. ಈಗ ನೋಡಿ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 7. 2x ಪ್ಲಸ್ y ಅಂದ್ರೆ ಎಷ್ಟು ಬಂದು ನಮಗೆ 1 ಅಲ್ಲ, ಇಸ್ ಈಕ್ವಲ್ಸ್ ಟು 7. 2x 3 ಇಂಟು 1 3 ಅಲ್ವಾ, ಪ್ಲಸ್ 3ನ ಆಚೆ ತಗೊಂಡೋಗಿ ಏನಾಗುತ್ತೆ, ಮೈನಸ್ 3 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, 2x ಇಸ್ ಈಕ್ವಲ್ಸ್ ಟು 7 ಮೈನಸ್ 3 ಅಂದರೆ 4 ಅಲ್ವಾ. ನಮ್ಗೆ ಬೇಕಾಗಿರೋದು ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿದೆ, ಆಚೆ ಹೋಗಿ ಏನಾಗುತ್ತೆ, ಡಿವೈಡ್ ಆಗುತ್ತೆ. 2 1s 2 2s x is equals to 2. Therefore x is equals to 2, y is equals to 1 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 2 ಇಂಟು 2 4 ಪ್ಲಸ್ 3 ಇಂಟು 1 4 ಪ್ಲಸ್ 3 7. 2 ಇಂಟು 2 4 ಪ್ಲಸ್ 1 5. ಸರಿಯಲ್ಲ. x is equals to 2 and y is equals to 1 ಅಲ್ವಾ. ಡೌಟ್ ಇಲ್ಲ ಅನ್ಕೊಳ್ತೇನೆ, ಎಲ್ಲ ಫಾಲೋ ಮಾಡ್ತಿದ್ರ ಅಂತ ಅನ್ಕೊಳ್ತೇನೆ. ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ನನ್ನ ಪರ್ಸನಲ್ ಆಗಿಯಾ. ಈಗ ನೋಡಿ, ಇದನ್ನ ನಾನು ಡೈರೆಕ್ಟ್ ಇಲ್ಲಿ 1 ಅಂತ ತಗೊಳ್ತೇನೆ, ಇದನ್ನ 2 ಅಂತ ತಗೊಳ್ತೇನೆ. ನಮಗೆ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಇದ್ರ ಸೈನ್ ಪ್ಲಸ್, ಇದ್ರ ಸೈನ್ ಪ್ಲಸ್, ಸೈನ್ ಅನ್ನ ಚೇಂಜ್ ಮಾಡಲೇಬೇಕೀಗ ನಾವು. ಇದು ಮೈನಸ್ ತಗೊಳ್ಳೋಣ, ಇಲ್ಲಿ ಮೈನಸ್ ಇದೆ, ಅವಾಗ ಇದೇನಾಗುತ್ತೆ ಹೇಳಿ, ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಅವಾಗ ಇದೇನಾಗುತ್ತೆ ಹೇಳಿ, ಪ್ಲಸ್. ಉಲ್ಟಾ ಸೈನ್ ಅಷ್ಟೇ. ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಮಾಡಿ. ಇದು ಪ್ಲಸ್ 3, ಇದು ಪ್ಲಸ್ 4, ಏನಾಗುತ್ತದ 7y. ಇದು ಗ್ರೇಟರ್ ನಂಬರ್ ಬೇಡ, ಎರಡು ಪ್ಲಸ್ ಇರೋದಲ್ಲ, ಪ್ಲಸ್ ಬರುತ್ತೆ, ಅಬ್ವಿಯಸ್ ಅಲ್ಲ ಅದು. ಇದು ಪ್ಲಸ್ 11, ಇದು ಪ್ಲಸ್ 24 ಪ್ಲಸ್ 11 ಎಷ್ಟು 35 ಆಗುತ್ತೆ. ಇದು ಪ್ಲಸ್ ಸೈನ್. ನಮಗೆ ಬೇಕಾಗಿರೋದು y ಜೊತೆ ಇದು ಮಲ್ಟಿಪ್ಲೈ ಆಗಿದೆ, ಆಚೆ ಹೋಗಿ ಏನಾಗುತ್ತೆ, ಡಿವೈಡ್ ಆಗುತ್ತಲ್ಲ. 35 ಡಿವೈಡೆಡ್ ಬೈ 7. y ಈಸ್ ಈಕ್ವಲ್ಸ್ ಟು 7 1s 7 5s, y ಈಸ್ ಈಕ್ವಲ್ಸ್ ಟು 5 ಬರುತ್ತೆ ಆನ್ಸರ್. ಪುನಃ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ಸ್ ಟು 5 ಇನ್ ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಕ್ವೇಶನ್ 1 ಏನಿದೆ, 2x ಪ್ಲಸ್ 3y ಈಸ್ ಈಕ್ವಲ್ಸ್ ಟು 11. 2x ಪ್ಲಸ್ 3 ಇಂಟು ಇದು ಇಂಟು 5 ಈಸ್ ಈಕ್ವಲ್ಸ್ ಟು 11. 2x ಪ್ಲಸ್ 15 ಈಸ್ ಈಕ್ವಲ್ಸ್ ಟು 11. 15 ಆಚೆ ತಗೊಂಡೋಗಿ. ಪ್ಲಸ್ 15 ಆಚೆ ಹೋಗುವಾಗ ಮೈನಸ್ 15 ಆಗುತ್ತೆ. ಈಗ ನೋಡಿ, ಸ್ಮಾಲರ್ ನಂಬರ್ ಇಂದ ಗ್ರೇಟರ್ ನಂಬರ್ ಮೈನಸ್ ಮಾಡಿದ್ರೆ ಆನ್ಸರ್ ಮೈನಸ್ಸೇ ಬರುತ್ತೆ. ನಮ್ಗೆ ಬೇಕಾಗಿರೋದು ಎಕ್ಸ್ ಅಲ್ವಾ. ಇಂಟು 2 ಇದ್ದದ್ದು ಆಚೆ ಹೋಗಿ ಏನಾಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. 2 1s 2 2s. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 2. Therefore x is equals to minus 2 and y is equals to 5 is the answer ಅಲ್ವಾ. ಇದಾಗುತ್ತೆ, ಹಾಕಿ ನೋಡಿ. 2 ಇಂಟು ಮೈನಸ್ 2 ಅಂದರೆ ಇಲ್ಲಿ ಮೈನಸ್ 4 ಆಗುತ್ತೆ. ಪ್ಲಸ್ 3 ಇಂಟು 5, y ಅಂದರೆ 5 ಅಲ್ಲ, 3 5s 15. ಮೈನಸ್ 4 ಪ್ಲಸ್ 15, ಎರಡರ ಸೈನ್ ಡಿಫರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ. 15 ಅಲ್ಲಿ 4 ಮೈನಸ್ ಮಾಡಿದ್ರೆ 11 ಅಲ್ಲ, ಗ್ರೇಟರ್ ನಂಬರ್ ಸೈನ್ ಪ್ಲಸ್ 11 ಆಗುತ್ತೆ. ಎರಡಕ್ಕೂ ವೆರಿಫೈ ಆಗಿ ಆಗುತ್ತೆ. ಸೊ ಇದು ನಿಮ್ಮ 2 ಮಾರ್ಕ್ಸ್ ಕ್ವಶನ್ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಕ್ವಶನ್ ಅಂತೂ ಪಕ್ಕ ಕೇಳ್ತಾರೆ. ಇದು 100% ಶೋರ್ ಶಾರ್ಟ್ ಕ್ವಶನ್. ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ನೊಂದು 2 ಪ್ರಾಬ್ಲಮ್ಸ್ ಅನ್ನ ಮಾಡ್ತೇನೆ ಅಷ್ಟೇ. ಉಳಿದದ್ದು ನೀವು ಪ್ರಾಕ್ಟೀಸ್ ಮಾಡಿ, ಏನಾದರೂ ಡೌಟ್ಸ್ ಇದೆ ನನ್ನ ಹತ್ರ ಕೇಳಿ ಆಯ್ತಾ. ಇನ್ನು 2 ಪ್ರಾಬ್ಲಮ್ಸ್ ಮಾಡ್ತೇನೆ, ಯಾಕಂದ್ರೆ ತುಂಬಾ ಪ್ರಾಬ್ಲಮ್ಸ್ ಮಾಡಿದ್ದೇವಲ್ಲ, ಒಂದು ಅರ್ಥ ಆಗುತ್ತಲ್ಲ ನಿಮ್ಗೆ. ಸೊ ಈಗ ನೋಡಿ, ಇದನ್ನು ಮಾಡ್ತೇನೆ. 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 11. ನಾನು ಡೈರೆಕ್ಟ್ ಇದನ್ನು ಇಕ್ವೇಶನ್ 1 ಅಂತ ತಗೊಳ್ತೇನೆ, ಇದನ್ನು ಇಕ್ವೇಶನ್ 2 ಅಂತ ತಗೊಳ್ತೇನೆ. ಎಲ್ಲದೂ ಕೂಡ ಪ್ರೀವಿಯಸ್ ಇಯರ್ ಬೋರ್ಡ್, ಸಪ್ಲಿಮೆಂಟ್ರಿ, ಹಾಗೆ ಮಾಡೆಲ್, ಪ್ರಿಪರೇಟರಿ, ಇದು ಎಲ್ಲದ್ರದ್ದು ತೆಗೆದಂಥ ಕ್ವಶನ್ ಪೇಪರ್ ಸ್ಟೂಡೆಂಟ್ಸ್ ಇದು. ಇಲ್ಲಿ ನೋಡಿ,
ಎಕ್ಸ್ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದ್ರ ಜೊತೆ 2 ಇದೆ, ಇದ್ರ ಜೊತೆ 1 ಇದೆ. ಬಟ್ ವೈ ನೋಡಿ ಎರಡು ಸೇಮ್ ಇದೆ, ಬಟ್ ಸೈನ್ ಚೇಂಜ್ ಮಾಡಲೇಬೇಕಲ್ಲ ನಾವು, ಯಾಕಂದ್ರೆ ಎರಡು ಪ್ಲಸ್ ಇರ್ಲಿಕ್ಕೆ ಹೋಗಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತಲ್ಲ, ಅವಾಗ ಇಲ್ಲೂ ಪ್ಲಸ್ ಇರುತ್ತೆ, ಇಲ್ಲೂ ಪ್ಲಸ್ ಇರುತ್ತೆ, ಎಲ್ಲದರದ್ದು ಸೈನ್ ಚೇಂಜ್ ಮಾಡಲೇಬೇಕು. ಇಲ್ಲೂ ಪ್ಲಸ್ ಇದ್ರೆ ಇಲ್ಲೂ ಮೈನಸ್ ಬರುತ್ತೆ ಅಲ್ವಾ. ಈಗ ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ, ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ 1x ಉಳಿತದೆ ಅಲ್ವಾ. ಇಲ್ಲೂ ಪ್ಲಸ್ ಇದೆ, 8 ಇದು ಸೈನ್ ಮೈನಸ್, 2ರದ್ದು ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ 11 ಅಲ್ಲಿ 8 ಮೈನಸ್ ಮಾಡಿದ್ರೆ 3 ಬರುತ್ತೆ. ಗ್ರೇಟರ್ ನಂಬರ್ ಯಾವುದು 11, ಅದರ ಸೈನ್ ಏನು ಪ್ಲಸ್. ಸೊ ಇಂಟು 1 ಇದೆ, ಆಚೆ ಕಡೆ ಡಿವೈಡೆಡ್ ಬೈ ಆಗುತ್ತೆ, 3/1 ಇಸ್ 3ನೇ ಆಯ್ತಾ. ಇದೇನು ಬರಿಬೇಕಾದ ಅಗತ್ಯ ಇಲ್ಲ, ಬಟ್ ನಿಮಗೆ ಬರಿಬೇಕು ಅಂತ ನಾನು ತೋರಿಸ್ತಾ ಇರೋದಷ್ಟೇ. ಅಗೇನ್ ಸೇಮ್ ಸಬ್ಸ್ಟಿಟ್ಯೂಟ್ x is equals to 3 in equation number 1 or 2. ನಾನು 2 ಹಾಕ್ತೇನೆ ಇವಾಗ, ಯಾವುದಕ್ಕೆ ಹಾಕಿದ್ರು ಪ್ರಾಬ್ಲಮ್ ಇಲ್ಲ. ಸೊ x ಪ್ಲಸ್ ವೈ ಇಸ್ ಈಕ್ವಸ್ ಟು ಏನು ಬಂತ ನಮ್ಗೆ ಇಲ್ಲಿ 8 ಅಲ್ಲ. x ಅಂದ್ರೆ ಏನು 3 ಪ್ಲಸ್ ವೈ ಇಸ್ ಈಕ್ವಸ್ ಟು 8. ನಮ್ಗೆ ಬೇಕಾಗಿರೋದು y ಅಲ್ವಾ. ಈಗ ನೋಡಿ ಇದ್ರ ಎದುರುಗಡೆ ಪ್ಲಸ್ ಸೈನ್ ಇರೋದು, ಆಚೆ ಕಡೆ ಹೋಗಿ ಏನಾಗುತ್ತೆ ಮೈನಸ್ ಸೈನ್. ಇಲ್ಲಿರೋದು ಇದರ ಸೈನ್, ವೈದು ಸೈನ್ ಇದು ಆಯ್ತಾ. 8 ಮೈನಸ್ 3 ವೈ ಇಸ್ ಈಕ್ವಸ್ ಟು 5. therefore ಹಾಕಿ ನೋಡಿ ಇಲ್ಲಿ 2 into 3, 2 into 3 ಎಷ್ಟು 6, 6 plus 5 11 ಅಲ್ವಾ. therefore x is equals to 3 and y is equals to 5. This is the answer. ಇಲ್ಲಿ ನೋಡಿ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಇದನ್ನ ನಾನು ಸ್ವಲ್ಪ ಇದು ಒಂದು ಡಿಫ್ರೆಂಟ್ ಆಗಿದೆ, ಇದು ಒಂದನ್ನು ಮಾಡ್ತೇನೆ ನೋಡಿ. x plus y is equals to 5 2x minus 3y is equals to 5 ಬಟ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ ಜೊತೆ 1 ಇದೆ, ಇಲ್ಲಿ ಎಕ್ಸ್ ಜೊತೆ 2 ಇದೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ವೈ ಜೊತೆ 1 ಇದೆ, ಇಲ್ಲಿ ವೈ ಜೊತೆ -3 ಇದೆ, ಎರಡನ್ನೂ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಎಕ್ಸ್ ಅನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ವೈ ಅನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡೋಣ ಗೊತ್ತುಂಟಾ, ಎರಡರದ್ದು ಎಕ್ಸ್ ಟರ್ಮ್ ಅನ್ನ ಸೇಮ್ ಮಾಡ್ಬೇಕು ಅಲ್ವಾ. ಇದರ ಎಕ್ಸ್ ಟರ್ಮ್ ಏನಿದೆ ನೋಡಿ 2 ಇದೆ, ಇದರ ಎಕ್ಸ್ ಟರ್ಮ್ ಅಂದ್ರೆ ಎಕ್ಸ್ ಜೊತೆ ಇರುವಂತ ಕೊಯಿಫಿಷಿಯಂಟ್ 1 ಇದೆ ಅಲ್ವಾ. ಅದನ್ನ 2 ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಹೇಗೆ ಮಾಡೋದು ಇದಕ್ಕೆ, ಈ ಇಡೀ ಇಕ್ವೇಶನ್ಗೆ ಕಂಪ್ಲೀಟ್ ಇಕ್ವೇಶನ್ಗೆ ಇಂಟು 2 ಮಾಡಿ ಬಿಡೋಣ. ಆವಾಗ ಈ 2 ಅನ್ನೋದು ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಆವಾಗ ಇಕ್ವೇಶನ್ ಏನಾಗಿ ಕನ್ವರ್ಟ್ ಆಗುತ್ತೆ, 2 into 1 2x ಪ್ಲಸ್ 2 into 1 2y ಇಸ್ ಈಕ್ವಲ್ಸ್ ಟು 2 into 5 10 ಅಲ್ವಾ. ರೈಟ್. ಸೆಕೆಂಡ್ ಇಕ್ವೇಶನ್ ಏನೂ ಮಾಡೋದು ಬೇಡ, ನಾನು ಒಂದೇ ಇಕ್ವೇಶನ್ ಮಾತ್ರ ಚೇಂಜ್ ಮಾಡಬೇಕು. ಯಾಕೆ ಹೇಳಿ, ಈಗ ನೋಡಿ 2 ಬಂತಲ್ಲ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೈನ್ ಚೇಂಜ್ ಮಾಡೋಣ. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ತಗೊಳ್ಳೋಣ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ತಗೊಳ್ಳೋಣ. ಇದು ಕ್ಯಾನ್ಸಲ್ ಆಯ್ತಲ್ಲ, ಕರೆಕ್ಟಾ. ಅದಕ್ಕೋಸ್ಕರ 2 ಇಂದ ಮಲ್ಟಿಪ್ಲೈ ಮಾಡಿದ್ದ. ಇದ್ರ ಸೈನ್ ಪ್ಲಸ್, ಇದ್ರ ಸೈನ್ ಪ್ಲಸ್, ಆಡ್ ಮಾಡಿ 5y ಆಗುತ್ತೆ. ಇದ್ರ ಸೈನ್ ಪ್ಲಸ್, ಇದರ ಸೈನ್ ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಿ 5 ಉಳಿತದೆ. ರೈಟ್, ಯಾಕಂದ್ರೆ ಡಿಫ್ರೆಂಟ್ ಸೈನ್ ಇದೆಲ್ಲ, ಇದು ಪ್ಲಸ್ ಇದು ಮೈನಸ್. ಗ್ರೇಟರ್ ನಂಬರ್ 10 ಅದ್ರ ಸೈನ್ ಪ್ಲಸ್, ಅದನ್ನ ಹಾಕಬೇಕು, ಅದನ್ನ ಹಾಕೋ ಅಗತ್ಯ ಇಲ್ಲ, ಅದಕ್ಕೆ ಹಾಕ್ತಾ ಇಲ್ಲ ನಾನು. 5/5 y is equals to 1 ಬಂತು. ಸಬ್ಸ್ಟಿಟ್ಯೂಟ್ ಮಾಡಿ, ಯಾವ ಇಕ್ವೇಶನ್ ಅಲ್ಲಿ ನೀವು ಒರಿಜಿನಲ್ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಒಂದೇ, ಆರ್ ಎಲ್ಸ್ ನೀವು ಇಂಟು 2 ಮಾಡಿದ್ರಲ್ಲ ಅದಕ್ಕೆ ಮಾಡಿದ್ರು ಸೇಮೇ ಅಲ್ವಾ. x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5, ಎಕ್ಸ್ ಪ್ಲಸ್ ವೈ ಅಂದ್ರೆ ಏನು ಬಂತು ನಮ್ಗೆ ಆನ್ಸರ್ 1 ಅಲ್ವಾ. ಇಸ್ ಈಕ್ವಲ್ಸ್ ಟು 5 ಪ್ಲಸ್ 1 ಆಚೆ ತಗೊಂಡೋಗಿ ಏನಾಗುತ್ತೆ -1 ಆಗುತ್ತಲ್ಲ. x is equals to 4. therefore x is equals to 4, y is equals to 1. ಅಂದ್ರೆ ಹಾಕಿ ನೋಡಿ ಇಲ್ಲಿ 4 + 1 5 ಅಲ್ವಾ. 2 into 4 8, 8 minus 3 into 1 3, 8 minus 5 8 minus 3 ಎಷ್ಟು 5 ಅಲ್ವಾ. ವೆರಿಫೈ ಆಯ್ತಲ್ಲ, ಅಷ್ಟೇ ಅಲ್ವಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ನೋಡಿ ನೀವು ಯಾವ್ಯಾವಾಗ ಕ್ಯಾನ್ಸಲ್ ಮಾಡಿದ್ದೀವಿ, ಯಾಕೆ ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಿದ್ರೆ ಸರಿ ಅಷ್ಟೇ ಅಲ್ವಾ. ಈ ಪ್ರಾಬ್ಲಮ್ ನೋಡಿ, ಇದು ಇಕ್ವೇಶನ್ ನಂಬರ್ 1, ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾನು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದಲ್ಲ ವೈ ಅನ್ನ, ಯಾಕಂದ್ರೆ ಇದ್ರ ಜೊತೆನೂ ಇರುವಂತ ಕೊಯಿಫಿಷಿಯಂಟ್ ನಂಬರ್ 1 ಅಲ್ವಾ, ವೈ ಕೊಯಿಫಿಷಿಯಂಟ್ ಇಲ್ಲೂ 1 ಅಲ್ವಾ. ಜಸ್ಟ್ ನೀವು ಮಾಡಬೇಕಾಗಿದ್ದು ಏನು ಹೇಳಿ, ಸೈನ್ ಒಂದು ಚೇಂಜ್ ಮಾಡಿದ್ರೆ ಸರಿ ಅಷ್ಟೇ ನೀವು ಮಾಡಬೇಕಾಗಿದ್ದು. ಇಲ್ಲಿರೋದು ಪ್ಲಸ್, ಅವಾಗ ಇಲ್ಲೇನಾಗುತ್ತೆ ಮೈನಸ್, ಇಲ್ಲಿರೋದು ಪ್ಲಸ್, ಅವಾಗ ಇಲ್ಲೇನಾಗುತ್ತೆ ಮೈನಸ್. ಡಿಫ್ರೆಂಟ್ ಸೈನ್ ಇದೆ, ಯಾಕಂದ್ರೆ 3 ಇದು ಸೈನ್ ಪ್ಲಸ್, ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ ಮೈನಸ್. ಏನು ಉಳಿತದೆ ಇಲ್ಲಿ 2x ಅಂತ ಉಳಿತದೆ. ಪ್ಲಸ್ 1y ಮೈನಸ್ 1y ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಪ್ಲಸ್ 12 ಇರೋದು, ಇಲ್ಲಿ -6 ಇರೋದು, ಎರಡರದ್ದು ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ 6 ಉಳಿತದೆ. ವಿತ್ ಗ್ರೇಟರ್ ನಂಬರ್ ಸೈನ್ ಯಾವ್ದಂತ ಹೇಳಿದ್ರೆ 12, ಅದ್ರ ಸೈನ್ ಪ್ಲಸ್ ಹಾಕಬೇಕಾಗಿದ್ದ ಅಗತ್ಯ ಇಲ್ಲ. ನಮ್ಗೆ ಬೇಕಾಗಿರೋದು x ಇಂಟು 2 ಅನ್ನು ಆಚೆ ಕಡೆ ತಗೊಂಡೋಗಿ ಏನಾಗುತ್ತೆ ಡಿವೈಡೆಡ್ ಬೈ 2 ಆಗುತ್ತಲ್ವಾ. x is equals to 3. ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದಾದ್ರೂ ಇಕ್ವೇಶನ್, ನೋ ಪ್ರಾಬ್ಲಮ್. ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವೇರ್ x is equals to 3 ಅಲ್ವಾ. 3 into 3 x ಇದರಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾನೆ, ಪ್ಲಸ್ y is equals to 12. 3 into 3 9 ಅಲ್ವಾ. 9 plus y is equals to 12. ನಂಗೆ ಬೇಕಾಗಿರೋದು y. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಈ 9 ಇದು ಸೈನ್ ಇಲ್ಲಿರುತ್ತೆ,
ಇದಲ್ಲ, ಇದು ಐದು ಸೈನ್ ಪ್ಲಸ್ 9 ಆಚೆ ಕಡೆ ಹೋಗಿ ಏನಾಗುತ್ತೆ ಮೈನಸ್ ಆಗುತ್ತಲ್ಲ. 12 ಮೈನಸ್ 9 y = 3. ಓಕೆ, ಇದು ಪ್ರಾಬ್ಲಮ್. ಓಕೆ, ಇನ್ನೊಂದು ಇದು ಸಾಲ್ವ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಇಲ್ಲಿ ನಾನು ಒಂದಿಷ್ಟು ವಿಷಯ ಹೇಳ್ತೇನೆ ನೋಡಿ, ನೆನ್ಪಿಟ್ಕೊಳ್ಬೇಕಾಗಿರೋದು ವಿಷಯ. 3x = 12 ಅಂತ ಬಂತು ಅಂತ ಎಣಿಸ್ಕೊಳ್ಳಿ ನಿಮ್ಮ ಫೈನಲಿ. ಇದು ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿದೆ, ಆಚೆ ಹೋಗೋಗಿ ಏನಾಗುತ್ತೆ ಡಿವೈಡ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಬೇಕು ನೀವು. x = 4 ಈ ಥರ. ಅದೇ ನಿಮಗೆ 3 + x = 6 ಇದೆ ಅಂತ ಅಂದ್ಕೊಳ್ಳಿ. ನಂಗೆ ಬೇಕಾಗಿರೋದು ಎಕ್ಸ್, ಈ ಪ್ಲಸ್ ಅಂತ ಇದ್ರೆ ಅದು ಇದರ ಸೈನ್, ಇದರದ್ದಲ್ಲ. ಇದ್ರ ಸೈನ್ ಇಲ್ಲಿರುತ್ತೆ ಪ್ಲಸ್, ಇದು ಆಚೆ ಹೋಗಿ ಏನಾಗುತ್ತೆ ಮೈನಸ್ ಆಗುತ್ತೆ. ಇದು ಕನ್ಫ್ಯೂಸ್ ಆಗ್ಲಿಕ್ಕಿಲ್ಲ ನೀವು, ಇಲ್ಲೇ ನೀವು ಇದಾಗ್ತೀರಾ. ಇಲ್ಲಿ ಇಂಟು ಇದ್ದದ್ದು ಆಚೆ ಡಿವೈಡ್ ಆಗುತ್ತೆ. ಇದು ನಮಗೆ ಇಲ್ಲಿ ಪ್ಲಸ್ಸು ಮೈನಸ್ಸು. ಅದೇ ಈಗ 3 - x = 6 ಬಂದಿದೆ ಅಂತ ಅಂದ್ಕೊಳ್ಳಿ. ನಾನು ಏನು ಹೇಳಿದೆ ಆವಾಗ, ಮೈನಸ್ ಎಕ್ಸನ್ನು ಆಚೆ ತಗೊಂಡು ಹೋಗಿ ಏನಾಗುತ್ತೆ ಪ್ಲಸ್ ಎಕ್ಸ್ ಆಗುತ್ತಲ್ಲ, ಪ್ಲಸ್ 6 ಈಚೆ ತಗೊಂಡು ಬನ್ನಿ ಮೈನಸ್ 6 ಆಗುತ್ತಲ್ಲ. ಈಗ 3 - 6 ಅಂದ್ರೆ ಏನು -3 ಆಗುತ್ತೆ ಅಷ್ಟೇ. ಇದೆಲ್ಲ ಕನ್ಫ್ಯೂಸ್ ಆಗಬೇಡಿ, ಇದೆಲ್ಲ ಬೇಸಿಕ್ ಥಿಂಗ್ಸ್. ಓಕೆ, ನೀವು ಇಲ್ಲಿ ಪ್ಲಸ್ ಮೈನಸ್ ಅದನ್ನೆಲ್ಲ ಇದು ಮಾಡ್ಲಿಕ್ಕೆ ಹೋಗ್ಬೇಡಿ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇವು ಮೂರು ನೀವು ಮನೆಯಲ್ಲಿ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಪ್ರಾಕ್ಟೀಸ್ ಮಾಡದೇ ಇದ್ರೆ ನಾನು ಏನೇ ಹೇಳಿಕೊಟ್ರು ಯೂಸ್ ಇಲ್ಲ. ಇವು ಮೂರು ನಿಮಗೆ ಪ್ರಾಕ್ಟೀಸ್. ಇದು ಮಾಡೆಲ್ ಕ್ವಶನ್ ಪೇಪರಿಂದ ತೆಗೆದಿದ್ದು, ಈ ಟೈಮ್ನ ಮಾಡೆಲ್ ಕ್ವಶನ್ ಪೇಪರಿಂದ ತೆಗೆದಿದ್ದು 2023-24 ಇದು. ಸೊ ಅಟ್ ಎನಿ ಕಾಸ್ಟ್ ಇದನ್ನು ಬಿಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇವು ಮೂರು ಪ್ರಾಬ್ಲಮ್ನ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರು ಓಕೆ, ಇದು ಮಾಡಿ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಇದಿಷ್ಟು 2 ಮಾರ್ಕ್ಸ್ ಇದು ಕ್ವಶನ್. ಇನ್ನು ಉಳಿದಿದ್ದು ನಿಮಗೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಉಳಿದಿರೋದು ಒಂದೇ ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಇದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇಂಪಾರ್ಟೆಂಟ್ 4 ಮಾರ್ಕ್ಸ್ ಕ್ವಶನ್. ಅಲ್ಲಿಗೆ ನಿಮ್ಗೆ ಯಾವ್ದೆಲ್ಲ ಆಯ್ತು ಹೇಳಿ. ಈಗ ನಾನು ಹೇಳಿಕೊಟ್ಟಿದ್ದು 1 ಮಾರ್ಕ್ಸ್ ಇದಾಗಿದೆ, MCQನೂ ಆಗಿದೆ, 1 ಮಾರ್ಕ್ ಇದು ಆಗಿದೆ. ಅಂದರೆ MCQ ಇದು 1 ಆಯ್ತಲ್ಲ, ಪ್ಲಸ್ 1 ಮಾರ್ಕ್ಸ್ ಇದಾಗಿದೆ, ಪ್ಲಸ್ 2 ಮಾರ್ಕ್ಸ್ ಇದಾಗಿದೆ, 2 ಪ್ಲಸ್ ಟೋಟಲ್ 4 ಮಾರ್ಕ್ಸ್ ಆಗಿದೆ. ಈಗ ಉಳಿದಿದ್ದು ಒಂದು ಗ್ರಾಫ್, 4 + 4 8 ಮಾರ್ಕ್ಸ್ ಆಯ್ತಾ. 8 ಮಾರ್ಕ್ಸ್ ಒಂದೇ ಹೊರತು 7 ಅಂತೂ ಫಿಕ್ಸ್ಡ್ ಕ್ವಶನ್ ಫಾರ್ ಶೋರ್ ಆಯ್ತಾ. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಹೇಳಿದ್ದಾರೆ ಅಲ್ವಾ. ಗ್ರಾಫಿಕಲ್ ಮೆಥಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಸಾಲ್ವ್ ಮಾಡೋದು ಇಂಪಾರ್ಟೆಂಟ್. ನಿಮ್ಗೊಂದು ಸಿಂಪಲ್ ಆಗಿ ವಿಷಯ ಹೇಳ್ತೇನೆ ಸ್ಟೂಡೆಂಟ್ಸ್, ನಿಮ್ಗೆ ಕನ್ಫ್ಯೂಸ್ ಆಗೋದೇನು ಗೊತ್ತುಂಟು ಅಲ್ಲಿ, ಇದು ಪ್ಯಾರಲಲ್ ಲೈನ್ಸಾ ಆರ್ ಎಲ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸಾ ಅಥವಾ ಕೋಇನ್ಸಿಡೆಂಟ್ ಲೈನ್ಸಾ, ಅದೊಂದು ಕನ್ಫ್ಯೂಸ್ ಆಗುತ್ತಲ್ಲ. ಅದಕ್ಕೆ ನೀವು ಏನು ಮಾಡಿ ಗೊತ್ತುಂಟ, ಪೆನ್ಸಿಲ್ ತಗೊಂಡು ಇಷ್ಟೊತ್ತು ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡಿದ್ರಲ್ಲ, 2x - y = 7, x - y = 2. ಲೀನಿಯರ್ ಇಕ್ವೇಷನ್ ನಿಧಾನ ಪೆನ್ಸಿಲಲ್ಲಿ ಸಾಲ್ವ್ ಮಾಡಿ. ಇಲ್ಲಿ ಪ್ಲಸ್ ಆಗುತ್ತಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ, ಸೈನ್ ಚೇಂಜ್ ಮಾಡಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್. ಸೈನ್ ಚೇಂಜ್ ಇರಲಿಕ್ಕೆ ಹೋಗಿ ಸಬ್ಟ್ರಾಕ್ಟ್ ಮಾಡಿ, ಖಾಲಿ x ಉಳಿತದೆ. 1x ಬಟ್ x. ಇಲ್ಲಿ + 7, ಇಲ್ಲಿ -2 ಅಲ್ವಾ, ಅಂದರೆ 5 ಉಳಿತದೆ. x = 5 ಏನು ಮಾಡ್ತೀರಾ, ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅವಾಗ ಏನಾಗುತ್ತೆ 2 × 5 - y = 7, -y ಆಚೆ ತಗೊಂಡು ಹೋಗ್ತೀರಾ, 2 × 5 10, ಮೈನಸ್ +7 ಈಚೆ ತಗೊಂಡು ಬಂದರೆ -7 ಆಗುತ್ತೆ. ಇದು ಹಿಂದ್ಗಡೆ ಮಾಡ್ತಲ್ಲ ಆ ಥರ. 3 = y ಅಂದರೆ ಮೀನಿಂಗ್ ಏನು ಹೇಳಿ, ಇದು ಆ್ಯಕ್ಚುಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಯಾವ್ದು ಹೇಳಿ, ಯಾವಾಗ x = 5 ಹಾಕಿದರೆ ನಿಮಗೆ y 3 ಬರುತ್ತಲ್ಲ, ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಓಕೆ, ನಾವು ಮಾಡಿ ನೋಡೋಣ ಬೇಕಾದರೆ. ನಾನೀಗ ಮಾಡಿ ನೋಡ್ತೇನೆ ನೋಡಿ. ಈಗ ಇಲ್ಲಿ ಏನು ಮಾಡ್ತೀರಾ ನೋಡಿ, ನೀವು ಡೈರೆಕ್ಟ್ ಈ ಇಕ್ವೇಷನ್ಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಓಕೆ, ಇಲ್ಲ ಇಕ್ವೇಷನನ್ನು ನೀವು ಎಂತ ರೀಅರೇಂಜ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಓಕೆ ಅಲ್ವಾ. ನಾನು ಇದನ್ನು ಗ್ರಾಫಲ್ಲಿ ಸೊಲ್ಯೂಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲೇ ಮಾಡ್ತೇನೆ ನೋಡಿ, ಗ್ರಾಫ್ ಇದೆ ನನ್ನ ಹತ್ರ. 2x + - y = 7 ಅಲ್ವಾ, ಸರಿ ಅಲ್ವಾ ಇದು. 2x - y. ಈಗ ಫಸ್ಟಿಗೆ ನಾನು ಇಲ್ಲೊಂದು ಬಾಕ್ಸನ್ನು ಹಾಕೊಳ್ತೇನೆ. 2x - yಗೆ 1 2 3 4 5 ಎಷ್ಟು ಬೇಕಾದರೂ ಇದು ಮಾಡ್ಬೋದು. ಇಲ್ಲಿ x, ಇಲ್ಲಿ y. ಫಸ್ಟ್ ಏನು ಮಾಡ್ತಾರೆ, x ಇದ್ದಲ್ಲಿ 0 ಹಾಕಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ಫಸ್ಟಿಗೆ 2 × 0 - y = 7. 2 × 0 ಯಾವತ್ತು 0 ಆಗುತ್ತೆ ಅದು ಗೊತ್ತಿರಲಿ. 0 - y = 7. 0 ಬಿಡಿ, ಏನು ಮ್ಯಾಟ್ರ್ ಆಗೋದಿಲ್ಲ ಅಲ್ವಾ. ನಿಮ್ಗೆ ಏನು ಬಂತು ಇಲ್ಲಿ, -y = 7 ಬಂತಾ. ನಂಗೆ -y ಬೇಕಾಗಿರೋದಲ್ಲ, ಖಾಲಿ y ಬೇಕಾಗಿರೋದು. ಈ ಮೈನಸನ್ನು ಈಚೆಗೆ ಹಾಕಿ, ಅಂದರೆ ಅದು ಆ್ಯಕ್ಚುಲಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋದು, ಬಟ್ ಡೈರೆಕ್ಟ್ ನಾನು ಹೇಳ್ತಾ ಇದ್ದೇನೆ. y = -7. 0 ಹಾಕಿದ್ರೆ ಆನ್ಸರ್ ಎಷ್ಟು ಬಂತು, -7 ಬಂತು ಅಲ್ವಾ. 1 ಹಾಕೋಣ x ಇದ್ದಲ್ಲಿ. ಸೆಕೆಂಡ್ ಟೈಮ್ 2 × 1 - y = 7. 2 × 1 2 ಅಲ್ವಾ. 2 - y = 7. -y ಆಚೆ ತಗೊಂಡೋಗಿ ಏನಾಗುತ್ತೆ, -y ಆಚೆ ತಗೊಂಡೋದ್ರೆ +y ಆಗುತ್ತೆ. +7 ಈಚೆ ತಗೊಂಡು ಬಂದರೆ -7 ಆಗುತ್ತೆ. 2 ಅಲ್ಲಿ 7ನ ಮೈನಸ್ ಮಾಡಿದ್ರೆ -5 ಉಳಿತದೆ ಆನ್ಸರ್. y = -5. x ಎಷ್ಟು ಹಾಕಿದರೆ 1 ಹಾಕಿದರೆ y -5 ಬಂತು. x ಇದ್ದಲ್ಲಿ 2 ಹಾಕಿ ಥರ್ಡ್ ಇದು ಮಾಡ್ತಾ ಇದ್ದಾನೆ. 2 × 2 ಅಲ್ವಾ, -y = 7. 4 - y = 7. 4ನ ಆಚೆ ತಗೊಂಡೋಗಿ -y = 7 ಅಲ್ಲ ಸಾರಿ 4 ಬೇಡ, y ನ ಆಚೆ ತಗೊಂಡೋಗಿ
4 ಪ್ಲಸ್ 7 ಈಚೆ ತಗೊಂಡು ಬನ್ನಿ -7 ಆಗುತ್ತೆ ಈಸ್ ಈಕ್ವಲ್ಸ್ ಟು ವೈ -3 ಈಸ್ ಈಕ್ವಲ್ಸ್ ಟು ವೈ ಅಂದರೆ 2 ಹಾಕಿದ್ರೆ ಏನು ಬಂತು ಆನ್ಸರ್ -3 ಬಂತು 3 ಹಾಕಿ ಈಗ 2 ಇಂಟು x minus y is equals to 7 x minus y 2 into 3 minus y is equals to 7 ಓಕೆ ಗೈಸ್ ಇದರಲ್ಲಿ 1 ಸೆಕೆಂಡು ಓಕೆ ಇಲ್ಲಿ ಏನಾಗುತ್ತಂತ ಕೇಳಿದರೆ ಸ್ಟೂಡೆಂಟ್ಸ್ 2 ಇಂಟು 3 6 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 7 ಮೈನಸ್ ವೈ ಆಚೆ ತಗೊಂಡೋಗಿ 6 ಮೈನಸ್ 7 ಈಸ್ ಈಕ್ವಲ್ಸ್ ಟು ವೈ -1 ಈಸ್ ಈಕ್ವಲ್ಸ್ ಟು ವೈ ನೀವು ಎಷ್ಟಂತ ಇದನ್ನು ಹಾಕ್ತಾ ಹೋಗ್ತೀರಾ ಅಲ್ವಾ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಹಾಕಿದ್ದು 3 ವೈ ವ್ಯಾಲ್ಯೂ ಎಷ್ಟು ಬಂತು -1 ಬಂತು ಇಲ್ಲಿ ವೈ ವ್ಯಾಲ್ಯೂ ಏನು ಬಂತು ನೋಡಿ -1 ಬಂತಲ್ವಾ ಅಂದರೆ ಎಷ್ಟು ಹಾಕಿದ್ರೆ ನೀವು ಎಕ್ಸ್ ವ್ಯಾಲ್ಯೂ 3 ಹಾಕಿದ್ರಿ ವೈ ವ್ಯಾಲ್ಯೂ -1 ಬಂತು ಇದು ಮಾಡ್ತಾ ಹೋಗೋದಾ ಅದಕ್ಕಿಂತ ಬೆಟರ್ ನೋಡಿ ನಮ್ಗೆ ಇಲ್ಲಿ ಗೊತ್ತಾಗಿದೆಯಲ್ಲ ಎಕ್ಸ್ ವ್ಯಾಲ್ಯೂ 5 ಹಾಕಿದರೆ ಹಾಕಿ ನೋಡೋಣ 2 ಇಂಟು 5 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 7 2 ಇಂಟು 5 ಎಷ್ಟು 10 ಅಲ್ವಾ 10 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 7 ಮೈನಸ್ ವೈ ಆಚೆ ತಗೊಂಡೋಗಿ 10 ಪ್ಲಸ್ 7 ಈಚೆ ಕಡೆ ತಗೊಂಡು ಬನ್ನಿ -7 ಈಸ್ ಈಕ್ವಲ್ಸ್ ಟು ವೈ 3 ಈಸ್ ಈಕ್ವಲ್ಸ್ ಟು ವೈ ಅಂದರೆ ಎಕ್ಸ್ ವ್ಯಾಲ್ಯೂ 5 ಹಾಕಿದರೆ ವೈ ವ್ಯಾಲ್ಯೂ ಏನು ಬಂತು ಇಲ್ಲಿ ನಮಗೆ 3 ಬಂತು ಇದು ಆ್ಯಕ್ಚುಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಪಕ್ಕ ಯಾಕಂತ ಕೇಳಿದ್ರೆ ನಾವಿಲ್ಲಿ ಆಲ್ರೆಡಿ ಇಲ್ಲಿ ಮಾಡಿದ್ದೇವೆ ವೆರಿಫೈ ಮಾಡಿದ್ದೇವೆ ಅಲ್ವಾ ಫಸ್ಟಿಗೆ ನೋಡಿದ್ದೇವೆ ಸೊ ನೋಡೋಣ ಇದಾಯಿತು ಈಗ ಇನ್ನೊಂದಕ್ಕೆ ಮಾಡಬೇಕಲ್ಲ ನಾನು ಅದನ್ನು ಇದರಲ್ಲೇ ಮಾಡ್ತೇನೆ x ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ನಾನು ಯಾಕಂದರೆ ಅದು ಫುಲ್ ಯೂಸ್ ಮಾಡ್ಕೊಂಡಿದ್ದೇನೆ x ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಎಕ್ಸ್ ವ್ಯಾಲ್ಯೂ ಏನಾಗ್ತೀರಾ ಫಸ್ಟಿಗೆ ಸೇಮ್ ಅದೇ ಥರ ಮಾಡೋದಲ್ವಾ ಎಕ್ಸ್ 0 ಹಾಕಿ ಇದು ಎಕ್ಸ್ ಇದು ವೈ 0 ಹಾಕಿ 0 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ನಮ್ಗೆ ಬೇಕಾಗಿರೋದು 0 ಬಿಟ್ಟು ಹಾಕಿ ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಮೈನಸನ್ನು ಇವ್ರಿಗೆ ಹಾಕಿ ಆಚೆ ಕಡೆ ತಗೊಂಡೋಗಿ -2 ಆಗೋದಿಲ್ವಾ ಎಕ್ಸ್ ವ್ಯಾಲ್ಯೂ 1 ಹಾಕೋಣ 1 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಮೈನಸ್ ವೈ ಆಚೆ ತಗೊಂಡೋದ್ರೆ ಓಕೆ ನೋ ಪ್ರಾಬ್ಲಮ್ ಅದು 1 ಮೈನಸ್ 2 ಈಸ್ ಈಕ್ವಲ್ಸ್ ಟು ವೈ -1 ಈಸ್ ಈಕ್ವಲ್ಸ್ ಟು ವೈ ಎಷ್ಟು ಹಾಕಿದ್ರಿ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರಿ ಆನ್ಸರ್ -1 ಬಂತು ಎಕ್ಸ್ ಇದ್ದಲ್ಲಿ 2 ಹಾಕಿ ಈಗ 2 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 -1 ಅಲ್ಲಿ ಹೋಗಲಿ 2 ಈಚೆ ಬರಲಿ 2 ಮೈನಸ್ 2 ಈಸ್ ಈಕ್ವಲ್ಸ್ ಟು ವೈ 0 ಈಸ್ ಈಕ್ವಲ್ಸ್ ಟು ವೈ ಅಂದರೆ ಎಕ್ಸ್ ವ್ಯಾಲ್ಯೂ 2 ಹಾಕಿದರೆ 0 ಬಂತು ಡೈರೆಕ್ಟ್ ಈಗ ಯಾವ್ದು ಹಾಕೋಣ 3 ಹಾಕೋಣ ಡೈರೆಕ್ಟ್ ಅಲ್ಲ ಈಗ ಹಾಕಬೇಕಾಗಿದ್ದು ಅದನ್ನೇ ಅಲ್ವಾ 3 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಮೈನಸ್ ವೈ ಆಚೆ ಕಡೆ ತೊಗೊಂಡೋಗಿ ಏನಾಗುತ್ತೆ ಪ್ಲಸ್ ವೈ ಆಗುತ್ತಲ್ಲ ಪ್ಲಸ್ 2ನ ಈಚೆ ಕಡೆ ತಗೊಂಡು ಬನ್ನಿ -2 ಆಗುತ್ತಲ್ಲ ವೈ 3 ಮೈನಸ್ 2 ಏನು 1 ಅಲ್ಲ 1 ಈಸ್ ಈಕ್ವಲ್ಸ್ ಟು ವೈ ಅಂದರೆ 3 ಹಾಕಿದರೆ ಏನು ಬಂತು ನಿಮ್ಗೆ ಆನ್ಸರ್ 1 ಬಂತು 5 ಹಾಕಿ ನೋಡಿ ಆನ್ಸರ್ ಎಕ್ಸ್ ವ್ಯಾಲ್ಯೂ 5 ಹಾಕಿ ವೈ ವ್ಯಾಲ್ಯೂ 3 ಬರಬೇಕು ಬರುತ್ತಾ ನೋಡಿ 3 ಅಲ್ಲ 5 ಅಲ್ವಾ 5 ಮೈನಸ್ ವೈ ಈಸ್ ಈಕ್ವಲ್ಸ್ ಟು 2 ಮೈನಸ್ ವೈ ಆಚೆ ತಗೊಂಡೋಗಿ ಇದನ್ನು ಈಚೆ ತಗೊಂಡು ಬನ್ನಿ +2 ಈಚೆ ಬರುವಾಗ -2 ಆಗುತ್ತಲ್ಲ ಮೈನಸ್ ವೈ ಆಚೆ ಹೋಗೋ ಪ್ಲಸ್ ವೈ ಆಗುತ್ತಲ್ಲ 3 ಈಸ್ ಈಕ್ವಲ್ಸ್ ಟು ವೈ 5 ಹಾಕಿದಾಗ ಏನು ಬಂತು ಆನ್ಸರ್ 3 ಅಲ್ವಾ ಇಲ್ಲಿ ನೋಡಿ ಇದು 5 ಹಾಕಿದಾಗ 3 ಬಂದಿದೆ ಇಲ್ಲಿ ಏನಾದರೂ 5 ಹಾಕಿದಾಗ 3 ಬಂದಿದೆ ಅಂದರೆ ನಾವು ಆಲ್ರೆಡಿ ಇಲ್ಲಿ ಮಾಡಿದ್ದೇವೆ ವೆರಿಫೈ ಮಾಡಿದ್ದೇವೆ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಹೌದು ಅರ್ಥ ಆಯ್ತಾ ಬಟ್ ನಿಮಗೆ ಎಕ್ಸಾಮಲ್ಲಿ ಅದಕ್ಕೆ ಟೈಮ್ ತಗೊಳುತ್ತೆ ನಿಮಗೆ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಹೌದಾ ಅಲ್ವಾ ಅಂತ ಹೇಳಿದ್ರೆ ನಿಮ್ಮ ಟೈಮ್ ತಗೊಳುತ್ತೆ ಸೊ ಇಟ್ ಈಸ್ ಎ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಯಾವುದು ಕೇಳಿದ್ರೆ 5, 3 ಅದಕ್ಕೆ ಏನು ಮಾಡಿ ಗೊತ್ತುಂಟ ನೀವು 0 ಹಾಕಿ 1 ಹಾಕಿ 2 ಹಾಕಿ ಡೈರೆಕ್ಟ್ 5ಗೆ ಹೋಗಿ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ಅದೇ ಅಂತ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನಿಮ್ಗೆ ಈಗ ಗ್ರಾಫ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಗ್ರಾಫ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಗ್ರಾಫನ್ನು ಮಾಡುವಾಗ ಆಕ್ಸಿಸನ್ನು ಬರೆಯೋದು ಯಾವತ್ತೂ ಮರಿಬೇಡಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಅಂದರೆ ಎಷ್ಟು ಯೂನಿಟ್ ಅಂತ ತಗೊಳ್ಬೋದು ನಾವೀಗ ಯಾವುದು ತಗೊಳ್ಬೋದು ಎಕ್ಸ್ ಆಕ್ಸಲ್ಲಿ ಹೈಯೆಸ್ಟ್ ನಂಬರ್ ಅಂದರೆ ಇಲ್ಲಿ ನೋಡಿ 5 ಇಲ್ಲಿ ನೋಡಿ ಹೈಯೆಸ್ಟ್ ನಂಬರ್ ಅಂದರೆ ಎಷ್ಟಿದೆ ನೋಡಿ ಇಲ್ಲೂ 5ನೇ ಅಲ್ವಾ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಕ್ವಲ್ ಟು 1 ಯೂನಿಟ್ ತಗೊಳ್ಳೋಣ 1 ಸೆಂಟಿಮೀಟರ್ 1 ಯೂನಿಟ್ ಇಕ್ವಲ್ ಟು 1 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಇಕ್ವಲ್ಸ್ ಟು 1 ಯೂನಿಟ್ ವೈ ಆಕ್ಸಿಸಲ್ಲೂ ನೋಡಿ ವೈ ಆಕ್ಸಿಸ್ ಅಂತ ಹೇಳಿದ್ರೆ ನಾವು ಇದು ತಗೊಳ್ಳೋದಲ್ವಾ ಹೈಯೆಸ್ಟ್ ನಂಬರ್ ಅಂದರೆ ಏನು ನೋಡಿ 3 ಗ್ರೇಟರ್ ನಂಬರ್ ಅಂದರೆ ಸ್ಮಾಲರ್ ನಂಬರ್ ಅಂತ ಹೇಳಿದ್ರೆ ಅಂದರೆ ಗ್ರೇಟರ್ ನಂಬರ್ ಅಂದರೆ 3 ಮತ್ತೆ -7 ಇದೆ ಇದು 1 ಯೂನಿಟ್ ತಗೊಳ್ಬೋದಲ್ಲ 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್ ಅಂತ ಪೆನ್ಸಿಲಲ್ಲಿ ಬರಿಬೇಕಿದನ್ನೆಲ್ಲ ನಾನು ಪೆನ್ನಲ್ಲಿ ಬರಿತಾ ಇದ್ದೇನೆ ಮತ್ತೇನು ಗೊತ್ತುಂಟು ಆದಷ್ಟು ಮಿಡಲಲ್ಲೇ ತಗೊಳ್ಳಿ ಟ್ರೈ ಮಾಡಿ ಇಲ್ಲೇ ಆಯಿತಾ ಇಲ್ಲೇ ತಗೊಳ್ಳಿ ಟ್ರೈ ಮಾಡಿ ಇಲ್ಲಿಂದ ಇದು ಮಿಡಲ್ ಅಂತ ತಗೊಂಡ್ರೆ ಇದು 0 ಆಗುತ್ತಾ 1 2 3 4 5 6 7 ಇದೇನಾಗುತ್ತೆ -1 -2 -3 -4 -5 -6 -7 ಇದು -1 -2 -3 -4 -5 -6 1 2 3 4 5 6 7 8 ಅವರಿಗೆ ಬಂದಿದೆ ಇರಲಿ ನೋ ಪ್ರಾಬ್ಲಮ್ ಇದು ಎಕ್ಸ್ ಆಕ್ಸಿಸ್ ಇದು ಎಕ್ಸ್ ಡ್ಯಾಶ್ ಇದು ವೈ ಆಕ್ಸಿಸ್ ಇದು ವೈ ಡ್ಯಾಶ್ ನೆಗೆಟಿವ್ ಇರೋದೆಲ್ಲ ಡ್ಯಾಶ್ ಆಗುತ್ತೆ ಪಾಸಿಟಿವ್ ಇರೋದೆಲ್ಲ
ಹಾಗೆ ಎಕ್ಸ್ ಅಂತ ತಗೊಳ್ತೀರಾ. ಈಗ ನೋಡಿ ಫಸ್ಟಿಗೆ ನಾವು ಇದನ್ನು ಮಾಡಿದ್ದಲ್ವಾ, ಎಕ್ಸ್ ಆಕ್ಸಿಸ್ 0 ಅಲ್ಲಿ ವೈ ಆಕ್ಸಿಸ್ -7, ಇದು ಎಕ್ಸ್ ಆಕ್ಸಿಸ್ 0 ಅಂದರೆ ಇದು ಬರುತ್ತೆ, ವೈ ಆಕ್ಸಿಸ್ನ -7 ಅಂದರೆ ಇಲ್ಲಿ ಬರುತ್ತೆ, ಇಲ್ಲಿ ನೋಡಿ 0, -7 ಅಲ್ವಾ. ಅದೇ ಎಕ್ಸ್ ಆಕ್ಸಿಸ್ನ 1ಗೆ -5 ಅಲ್ವಾ, ಎಕ್ಸ್ ಆಕ್ಸಿಸ್ನ 1, ವೈ ಆಕ್ಸಿಸ್ನ -5 ಅಂದರೆ ಇದು ಬರುತ್ತಲ್ಲ 1, -5. ಇದು 1 ಇದು ಸ್ಟ್ರೈಟ್, -5 ಇದು ಸ್ಟ್ರೈಟ್ ಆಯ್ತಾ. ಅದಾದಮೇಲೆ 2ಗೆ ಎಷ್ಟು ಬಂತು, 1 ಆಯಿತು, 2ಗೆ ಎಷ್ಟು ಬಂದಿದೆ -3 ಅಲ್ವಾ. ಎಕ್ಸ್ ಆಕ್ಸಿಸ್ನ 2, ವೈ ಆಕ್ಸಿಸ್ನ -3, ಇದು ಮೈನಸ್ ಆಯ್ತಾ, ಇದೆಲ್ಲ ಮೈನಸ್. ಎಕ್ಸ್ ಆಕ್ಸಿಸ್ನ 2, ವೈ ಆಕ್ಸಿಸ್ನ -3 ಇದಲ್ವಾ, 2, -3 ಅಲ್ಲ. ಹಾಗೆ ಇಲ್ಲೇನು ಬಂದಿದೆ, ನೆಕ್ಸ್ಟ್ ಏನು ಬಂದಿದೆ ನೋಡಿ, 3, -1 ಅಲ್ವಾ. ಎಕ್ಸ್ ಆಕ್ಸಿಸ್ನ 3, ವೈ ಆಕ್ಸಿಸ್ನ -1, 3, -1. ಆಮೇಲೆ ಡೈರೆಕ್ಟ್ ಯಾವುದಕ್ಕೆ ಹೋಗಿದ್ದು ನಾವು, 5 ಮತ್ತು 3, ಎಕ್ಸ್ ಆಕ್ಸಿಸ್ನ 5, ವೈ ಆಕ್ಸಿಸ್ನ +3 ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನೋಡಿ ಎಕ್ಸ್ ಆಕ್ಸಿಸ್ನ 5, ವೈ ಆಕ್ಸಿಸ್ನ 3, 5, 3 ಅಲ್ವಾ. ಇದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಲ್ಲ, ಇದು ಆ್ಯಕ್ಚುಲಿ ನೀವು ಸ್ಕೇಲ್ ತಗೊಂಡು ಮಾಡ್ಬೋದು. ನಾನು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡ್ತಾ ಇದ್ದೇನೆ, ಸ್ಕೇಲ್ ತಗೊಂಡು ಜಾಯಿನ್ ಮಾಡಿ ಆಯ್ತಲ್ಲ. ಇದು ಯಾವ ಇಕ್ವೇಷನಿಗೆ ಅಂತ ಇಲ್ಲಿ ಬರೀಬೇಕು ಸ್ಟೂಡೆಂಟ್ಸು, ಯಾವ ಇಕ್ವೇಷನಿಗೆ ಮಾಡಿದ್ದು ನೀವು, ಇದು 2x - y = 7 ಅಲ್ವಾ, ಅದನ್ನ ಇಲ್ಲಿ ಬರೀನಿ, ಬರೆದಿಟ್ಕೊಳ್ಳಿ ಆಯ್ತಾ. ಅದೇ ಥರ ಎಕ್ಸ್ -y ನೋಡಿ, ಎಕ್ಸ್ ಆಕ್ಸಿಸ್ 0ಗೆ ವೈ ಆಕ್ಸಿಸ್ -2 ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ 0, -2 ಒಂದು ಪಾಯಿಂಟ್. 1ಗೆ ಎಕ್ಸ್ ಆಕ್ಸಿಸ್ 1, ವೈ ಆಕ್ಸಿಸ್ -1 ಇಲ್ಲಿ ಬರುತ್ತೆ 1, -1. ಎಕ್ಸ್ ಆಕ್ಸಿಸ್ 2, ವೈ ಆಕ್ಸಿಸ್ 0 ಅಂದರೆ ಇಲ್ಲೇ ಬರುತ್ತೆ, ಎಕ್ಸ್ ಆಕ್ಸಿಸ್ 2, ವೈ ಆಕ್ಸಿಸ್ 0. ಎಕ್ಸ್ ಆಕ್ಸಿಸ್ 3 ಇಲ್ಲಿ ಬರುತ್ತೆ, ವೈ ಆಕ್ಸಿಸ್ 1 ಅಂದರೆ ಇಲ್ಲಿ ಬರುತ್ತೆ 3, 1. ಎಕ್ಸ್ ಆಕ್ಸಿಸ್ 5, ವೈ ಆಕ್ಸಿಸ್ 3 ಅಂದರೆ ಇದೇ ಬರುತ್ತೆ. ಇದನ್ನು ಜಾಯಿನ್ ಮಾಡಿ ನೋಡಿ, ಹೀಗೆ ಇಲ್ಲಿ ನೋಡಿ ಅಲ್ವಾ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ, 5 ಮತ್ತು 3 ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ಲ. ಇದು ಯಾವ ಇಕ್ವೇಷನ್ ಮಾಡಿದ್ದು ನೀವು, ಎಕ್ಸ್ - ವೈ = 2 ಈ ಇಕ್ವೇಷನ್ ಮಾಡಿದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಗ್ರಾಫ್, 100% 4 ಮಾರ್ಕ್ಸ್ ಕ್ವಶನ್. ಗ್ರಾಫಲ್ಲಿ ನೀವು ಮಾಡಬೇಕಾಗಿದ್ದು ಒಂದು ಆಕ್ಸೆಸನ್ನು ಬರೀಲೇಬೇಕು. ಇದು ನಿಮಗೆ ಇಂಟರ್ಸೆಕ್ಟಿಂಗ್ ಹೌದಾ ಅಲ್ವಾ ನೋಡಲಿಕ್ಕೆ ಪೆನ್ಸಿಲಲ್ಲಿ ಇದನ್ನು ಮಾಡಿ ಆಯಿತಾ. ಮತ್ತು ನಾನು ನಿಮ್ಗೆ ಇದನ್ನು ಹೇಳಿಕೊಡ್ತಾ ಇರೋದು ಆ್ಯಕ್ಚುಲಿ ಇದು ಮಾಡಬಾರ್ದು, ಬಟ್ ನಿಮಗೆ ಅದಕ್ಕೆ ಟೈಮ್ ತಗೊಳುತ್ತೆ. ಯಾವುದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ನಿಮ್ಗೆ ಅದೇ ಕಷ್ಟ ಆಗುತ್ತೆ. ಎಂತ ಮಾಡ್ತೀರಾ, ಪ್ರಾಬ್ಲಮ್ಸ್ 1 ಆಗ್ತೀರಾ, 2 ಆಗ್ತೀರಾ, 3 ಆಗ್ತೀರಾ, 4 ಆಗ್ತೀರಾ, ನಿಮ್ಗೆ ಯಾವುದು ಸಿಗೋದಿಲ್ಲ. ಇಲ್ಲೇ ಗೊತ್ತಾಗಿರುತ್ತಲ್ಲ ನಿಮಗೆ, ನಾನು ಎಕ್ಸ್ 5 ಹಾಕಿದರೆ ನಂಗೆ ವೈ 3 ಬರುತ್ತೆ, ಅದೇ ನಮ್ಮ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಅದ್ರ ಹಿಂದ್ಗಡೆ ಇರುವಂಥ 0, 1, 2 ಯಾವುದೋ ಒಂದು 2-3 ವ್ಯಾಲ್ಯೂನ ಹಾಕಿ ಸಾಕು. ಅದನ್ನ ಹಾಕಿ ಡೈರೆಕ್ಟ್ ಈ ವ್ಯಾಲ್ಯೂನ ಹಾಕಿ, ಆಮೇಲೆ ಗ್ರಾಫಲ್ಲಿ ಪ್ಲಾಟ್ ಮಾಡಿ ಅಷ್ಟೇ ಅಲ್ವಾ. ಇದಿಷ್ಟು ನಿಮ್ಮ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಟೋಟಲ್ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದನ್ನು ಬೇಕಾದರೆ ತೆಗೆದಿಟ್ಕೊಂಡು ಇದನ್ನೊಂದು ಟ್ರೈ ಮಾಡಿ ಮನೆಯಲ್ಲಿ. ಏನಾದರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳಿ ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 8 ಮಾರ್ಕ್ಸ್ ನೀವು ಆರಾಮ್ಸೆ ಕಣ್ಣು ಮುಚ್ಕೊಂಡು ತೆಗಿಬೋದು ಇದರಲ್ಲಿ. 8 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್. ನಾನು ಇಷ್ಟೊತ್ತು ಏನು ಮಾಡಿದೆ ಅಲ್ಲ, ಇದನ್ನು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ವ್ಯಾಲ್ಯೂಸಲ್ಲಿ ಆಚೆ ಈಚೆ ಆಗ್ಬೋದು, ಮೆಥಡ್ ಎಲ್ಲದಕ್ಕೂ ಸೇಮ್ ಆಯಿತಾ. 4 ಮಾರ್ಕ್ ನಿಮಗೆ ಗ್ರಾಫ್ ಬರುತ್ತಾ, 4 ಮಾರ್ಕ್ಸ್ ಗ್ರಾಫ್, 1 ಮಾರ್ಕ್ MCQ, 1 ಮಾರ್ಕ್ ಡೈರೆಕ್ಟ್ ಕ್ವಶನ್, 2 ಮಾರ್ಕ್ಸ್ ಇದು ಎಲಿಮಿನೇಷನ್ ಮೆಥಡ್. ಹೆಚ್ಚಾಗಿ ಎಲಿಮಿನೇಷನ್ ಮೆಥಡ್ ಅನ್ನು ಕೇಳ್ತಾರೆ. ಯಾವುದೋ ಅವರು ಮೆನ್ಷನ್ ಮಾಡದೇ ಇದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿ. ಒಂದು ವೇಳೆ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ಮಾಡಿ, ಇಲ್ಲದಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಆಲ್ಮೋಸ್ಟ್ ಆಲ್ ದ ಟೈಮ್ ಎಲಿಮಿನೇಷನ್ ಕೇಳ್ತಾರೆ ಆಯ್ತಾ. 8 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯ್ತಾ. ಮತ್ತೆ ಇಲ್ಲಿಗೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ನಾನು ½ an hour ಅಂತ ಹೇಳಿದ್ದೆ, ಬಟ್ ಇದು ಸ್ವಲ್ಪ ಗ್ರಾಫ್ ಎಲ್ಲ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತು, 1 hour ಮೇಲ್ಗಡೆ ಆಯಿತು. ಬಟ್ ಸ್ಟಿಲ್ ನೋಡಿ, ಈಸಿ ಇದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ನೋಡ್ಕೊಳ್ಳಿ ಆಯಿತಾ. ಮತ್ತೆ ನನ್ನ ನಂಬರ್ನ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೇನೆ, ಆ ನಂಬರ್ಗೆ ನಮಗೆ ಟೆಕ್ಸ್ಟ್ ಮಾಡಿ ಏನಾದರೂ ಡೌಟ್ಸ್ ಇದೆ ನನಗೆ ಕೇಳ್ಬೋದು ಆಯಿತಾ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನ್ನ ಹತ್ರ ಕೇಳಿ. ಇಲ್ಲಿ ನಂಬರ್ ಇದೆ ನೋಡಿ, ನಾನು ಮತ್ತೆ ವಾಟ್ಸಪ್ ಗ್ರೂಪನ್ನು ಕೂಡ ಕ್ರಿಯೇಟ್ ಮಾಡ್ತೇನೆ. ನಿಮ್ಗೆ ಏನೇ ಡೌಟ್ ಇದೆ ನಾನು 1-on-1 ಸೊಲ್ಯೂಷನ್ ಕೊಡ್ತೇನೆ. ದಿಸ್ ಇಸ್ ಮೈ ನಂಬರ್, ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, 6362324224. ಓಕೆ, ಎಲ್ಲದೂ ಕೂಡ ಫ್ರೀಯಾಗಿ ಮಾಡ್ತಾ ಇರೋದು, ಯಾವುದಕ್ಕೂ ನಾವು ಇದು ತಗೊಳ್ತಾ ಇಲ್ಲ, ಚಾರ್ಜಸ್ ತಗೊಳ್ತಾ ಇಲ್ಲ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಮುಂದಿನ ನೆಕ್ಸ್ಟ್ ವೀಡಿಯೋಸ್, ಈಗ ನೆಕ್ಸ್ಟ್ ಕೋರ್ಡಿನೇಟ್ ಜೋಮೆಟ್ರಿಯಿಂದ ಇದು ಮಾಡೋಣ ಅಂತ ಇದ್ದೇನೆ, ಸೆಕೆಂಡ್ ಇದೆ. ಯಾಕಂದ್ರೆ ಅದು ಕೂಡ ಈಸಿಯೆಸ್ಟ್ ಚಾಪ್ಟರ್, 5 ಮಾರ್ಕ್ಸ್ ಬರುತ್ತೆ ಆಯ್ತಾ. ಇದರಲ್ಲಿ ಏನೇ ಡೌಟ್ ಇದ್ರು ಕೇಳಿ. ಇದು 8 ಮಾರ್ಕ್ಸ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಸ್ಟೇಟ್ ಪ್ರಿಪರೇಟರಿಗೆ ತುಂಬ ಯೂಸ್ ಆಗುತ್ತೆ. ನಾನು ಸ್ಟೇಟ್ ಪ್ರಿಪರೇಟರಿ ಆಗೋದ್ರೊಳಗಡೆ ನಿಮ್ಗೊಂದು 8 to 10 ಚಾಪ್ಟರ್ಸ್ ಪಕ್ಕಾ ಮಾಡಿರ್ತೇನೆ. 8 to 10 ಚಾಪ್ಟರ್ಸ್ ಅಂತ ಹೇಳಿದ್ರೆ ಹತ್ರ ನಿಮಗೆ 80ಯಲ್ಲಿ 60 ಅಂತೂ ಪಕ್ಕಾ ಬಂದೇ ಬರುತ್ತೆ ಆಯ್ತಾ. 80ಯಲ್ಲಿ ಔಟ್ ಆಫ್ 80 60+ ಶ್ಯೂರ್ ಬಂದೇ ಬರುತ್ತೆ. ವಿಡಿಯೋಸನ್ನು ವಾಚ್ ಮಾಡ್ತಾ ಇರಿ ಆಯ್ತಾ. ಮತ್ತೆ ಬೇಕಾದವರಿಗೆ ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕೇಳಿ ನನ್ನ ಹತ್ರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಆದಷ್ಟು ಜನರಿಗೆ ರೀಚ್ ಆಗಲಿ. ಇದು ಎಕ್ಸಾಮ್ ಆಗೋದ್ರೊಳಗಡೆ ಆದಷ್ಟು ಜನರಿಗೆ ರೀಚ್ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಎಲ್ರಿಗೂ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋ
ಪೇರ್ ಆಫ್ ಅಂದರೆ ಕೋರ್ಡಿನೇಟ್ ಜಾಮೆಟ್ರಿಯಿಂದ ಮಾಡ್ತೇನೆ. ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಆಗಿದೆ, ಕೋರ್ಡಿನೇಟ್ ಜಾಮೆಟ್ರಿಯಿಂದ ಮಾಡ್ತೇನೆ. ಇವತ್ತೇನೆ ಕೂಡ 2 ವಿಡಿಯೋಸನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೇನೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಮತ್ತು ಕೋರ್ಡಿನೇಟ್ ಜಾಮೆಟ್ರಿ ಅಂತ. ನಿಮ್ಮ ಸಪೋರ್ಟಿಗಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೇನೆ. ಧನ್ಯವಾದ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಬಾಯ್.